ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸು. ಎಲ್ಲರೂ ಸೇರಿ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸು. ಪರಿಶುದ್ಧನೇ 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 ನಿನ್ನನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸುವೆ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸು. ಎಲ್ಲರೂ ಸೇರಿ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸುವೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಎಲ್ಲರೂ ಸೇರಿ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಕರ್ತನೆ ನಿನಗೆ ಆರಾಧನೆ, ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸುವೆ. ಸರ್ವಶಕ್ತರೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸುವೆ. ಎಲ್ಲರೂ ಸೇರಿ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸುವೆ. ಸರ್ವಶಕ್ತರೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸುವೆ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಸರಿ ಕೂಗಿರೋಣ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಎಲ್ಲರೂ ಸೇರಿ. ಆರಾಧನೆಗೆ ನೀ ಯೋಗ್ಯನೇ, ಎಲ್ಲರೂ ಸೇರಿ. ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸುವೆ. ಎಲ್ಲರೂ ಕರಗಳನ್ನು ಮೇಲೆತ್ತಿ. ಪರಿಶುದ್ಧನೇ ಶಿವನ ಪರಿಶುದ್ಧನೇ ನಿನ್ನನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ಮತ್ತೊಂದು ಸಾರಿ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನಾರಾಧಿಸುವೆ.
ಎಲ್ಲರೂ ಕರೆಗಳನ್ನು ತಟ್ಟುತ್ತಾ ಪರಿಶುದ್ಧರೇ ನಿನ್ನನ್ನು ಆರಾಧಿಸುವೆ ಕರ್ತರೆ. ಅಪ್ಪ ಸರ್ವವ್ಯಾಪಿಯ ನಿನ್ನನ್ನೇ ನಾನು ಆರಾಧಿಸುವೆನಪ್ಪ. ಹಾಲೆಲೂಯ ಹಾಲೆಲೂಯ. ಅಪ್ಪ ಇಲ್ಲಿವರೆಗೂ ಆರಾಧನೆ ನಡೆಸ್ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಮುಂದಿನ ಹಲ್ಲೆಲೂಯ. ಸಂತೋಷವುಳ್ಳವರು, ಬಿಡುಗಡೆಗಾಗಿ ದೇವರನ್ನ ಇದು ನೋಡ್ಕೊಂಡು ಬಂದಿರೋರು. ಹಲ್ಲೆಲೂಯ. ದೇವರ ವಚನ ಹೇಳ್ತದೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬರ್ತಾರೋ ಅವರುಗಳ ಮಧ್ಯದಲ್ಲಿ ನಾನು ಬರ್ತೀನಿ ಅಂತ. ದೇವರು ಬರ್ತಾರಂತೆ. ದೇವರು ಬಂದರೆ ಬಾಗಿಲು ತನ್ನಷ್ಟಕ್ಕೆ ತಾನು ಓಪನ್ ಆಗಬೇಕು. ದೇವರು ಬಂದರೆ ಕತ್ತಲು ತನ್ನಷ್ಟಕ್ಕೆ ತಾನು ಓಡಬೇಕು. ದೇವರು ಬಂದರೆ ತನ್ನಷ್ಟಕ್ಕೆ ತಾನು ರೋಗಗಳು ಓಡಬೇಕು. ದೇವರು ಬಂದರೆ ತನ್ನಷ್ಟಕ್ಕೆ ತಾನು ಗಡ್ಡೆಗಳು ಮಾಯ ಆಗಬೇಕು. ದೇವರು ಬಂದರೆ ತನ್ನಷ್ಟಕ್ಕೆ ತಾನು ಅದ್ಭುತಗಳು ನಡಿಬೇಕ. ಹಲ್ಲೆಲೂಯ ಹಲ್ಲೆಲೂಯ. ಇವತ್ತು ಅದ್ಭುತಗಳು ನಡಿಬೇಕು. ನನ್ನ ಯೇಸು ಇಲ್ಲಿ ಬಂದಿದ್ದಾರೆ, ನನ್ನ ಯೇಸು ಇದ್ದಾರೆ ಎಂಬ ಗುರುತುಗಳು ನಿಮಗೆ ಇವತ್ತು ಸಿಗಲಿ. ಗುರುತುಗಳು ನಿಮಗೆ ಸಿಗಲಿ ಇವತ್ತು ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಪ್ರೈಸ್ ಗಾಡ್. ನಮ್ಮ ದೇವರು ಒಳ್ಳೆಯವನು, ಅವನು ಒಳ್ಳೆಯದನ್ನ ಮಾಡ್ತಾನೆ. ಕೆಲವೊಂದು ಕಾರ್ಯಗಳನ್ನ ದೇವರ ಶಕ್ತಿ ಇವತ್ತು ನುಂಗುವುದಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯ. ದೇವರ ಶಕ್ತಿ ನಿನಗಾಗಿ ಪ್ರಕಟವಾಗಿ ನಿನಗೆ ಎದುರಾಗಿರುವ ಕೆಲವೊಂದು ಹೋರಾಟಗಳನ್ನ, ಸಮಸ್ಯೆಗಳನ್ನ, ರೋಗಗಳನ್ನ, ಕಟ್ಟಗಳನ್ನ, ಬಾಧೆಗಳನ್ನ, ಹೋರಾಟಗಳನ್ನ ಈ ದೈವ ಶಕ್ತಿ ನುಂಗುವುದಕ್ಕಾಗಿ ಹೋಗ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್. ಕಚ್ಚೋದು ಬೇರೆ, ಒಡೆದು ಬಿಡೋದು ಬೇರೆ. ಕಚ್ಚೋದು ಬೇರೆ, ಒಡೆದು ಬಿಡೋದು ಬೇರೆ, ನುಂಗೋದು ಬೇರೆ. ಹಲ್ಲೆಲೂಯ ಹಲ್ಲೆಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಯೋನನನ್ನ ತಿಮಿಂಗಳ ನುಂಗು ಬಿಡ್ತದ. ಆ ತಿಮಿಂಗಳ ತನ್ನಷ್ಟಕ್ಕೆ ತಾನೇ ಬಂದು ಯೋನನ್ನ ನುಂಗಿಲ್ಲ. ದೇವರು ಆ ತಿಮಿಂಗಳಿಗೆ ಕಟ್ಲೆ ಕೊಟ್ರು. ಏನಂತೇಳಿ, ಈ ತರ ಒಬ್ಬ ಯೋನ ಎಂಬುದಾಗಿ ಹೇಳಿ ಒಂದು ಪ್ರವಾದಿ ಇದ್ದಾನೆ, ಅವನ್ ನನ್ನ ಮಾತು ಕೇಳ್ತಾ ಇಲ್ಲ, ಒಂದು ಕೆಲಸ ಮಾಡು, ನೀನು ಹೋಗಿ ಅವನ್ನ ನುಂಗು ಬಿಡು. ಹಲ್ಲೆಲೂಯ. ದೇವ್ರು ಕಟ್ಟಲೆ ಕೊಟ್ಟಿದ ತಕ್ಷಣ ತಿಮಿಂಗಳ ಬಂದು ಯೋನನನ್ನು ನುಂಗು ಬಿಡ್ತು. ಹಲ್ಲೆಲೂಯ. ತಿಮಿಂಗಳ ಬಂದು ಯೋನ ಎಂಬುದಾಗಿ ಹೇಳಿ ಒಬ್ಬ ಮನುಷ್ಯನನ್ನ ನುಂಗಿ ಬಿಟ್ಟ ಮೇಲೆ ಆ ಮೀನಿನ ಹೊಟ್ಟೆ ಒಳಗಡೆ 3 ದಿನ ಇದ್ದಂತೆ. ಹಲ್ಲೆಲೂಯ. ಎಷ್ಟು ದಿವಸ? 3 ದಿವಸ ಇದ್ದಂತೆ. ಅವನು ಏನೇನೋ ಮಾಡಿದಾನೆ, ಏನೇನೋ ಸಾಹಸ ಮಾಡಿದಾನೆ, ತಲೆ ಕೆಳಗ್ ಮಾಡಿ ಕಾಲಿಗೆ ಮೇಲ್ ಮಾಡಿ ಏನೇನೋ ಮಾಡ್ದ. ಆದ್ರೆ ಅವನ ಕೆಲ ಹೊರಗಡೆ ಬರ್ಲಿಕ್ಕೆ ಆಗಿಲ್ಲ. ಯಾಕೆ ಅಂದ್ರೆ ಕಟ್ಟಲೆ ಕೊಟ್ಟಿದ್ದ ಸ್ವರ್ಗದ ದೇವರು. ಸ್ವರ್ಗದ ದೇವರು ಮೀನಿ ತಿಮಿಂಗಳಿಗೆ ಕಟ್ಲೆ ಕೊಟ್ಟರು, ನೀನು ಯೋನನ ನುಂಗಬೇಕಂತೇಳಿ. ನುಂಗಿದ ಮೇಲೆ ಅವನು ಏನೇನೋ ಮಾಡ್ದ, ಹೊರಗಡೆ ಬರ್ಲಿಕ್ಕೆ ಆಗಿಲ್ಲ. ಒಂದು ಸಮಯ ಬಂತು, ಮತ್ತೆ ದೇವರು ತಿಮಿಂಗಳಿಗೆ ಕಟ್ಲೆ ಕೊಟ್ಟರು, ನೀನ್ ಮತ್ತೆ ಅವನನ್ನ ಕಕ್ಕು, ಈಚೆ ಕಡೆ ಅವನನ್ನ ಕಾರು ಅಂತ ಹೇಳಿ ದೇವರು ಕಟ್ಲೆ ಕೊಡುವಾಗ ಮತ್ತೆ ಅದೇನು ಮಾಡ್ತಾ ಇದೆ, ಬಾಯಿ ತೆಗೆದು ಅದು ಉಗಿತಾ ಇದೆ ಈಚೆ ಕಡೆ. ಅದೇನ್ ಮಾಡ್ತಾ ಇದೆ? ಕಕ್ತಾ ಇದೆ ಈಚೆ ಕಡೆ. ಹಲ್ಲೆಲೂಯ. ಇಲ್ಲಿವರೆಗೂ ಪ್ರಾರ್ಥನೆ ಮಾಡಿದ್ರಿ, ಬಿಡುಗಡೆ ಆಯ್ತು, ಮತ್ತೆ ಹೋರಾಟ. ಇಲ್ಲಿವರೆಗೂ ಪ್ರಾರ್ಥನೆ ಮಾಡ್ರಿ, ಕಟ್ಟು ಹೊಡೆಯಲ್ಪಡ್ತು, ಮತ್ತೆ ಇನ್ನೊಂದು ದಾರಿಯಲ್ಲಿ ಕಟ್ಟುಗಳು. ಹಲ್ಲೆಲೂಯ. ಆದ್ರೆ ಇವತ್ತು ದೇವರ ಶಕ್ತಿ ಕೆಲವೊಂದು ಕಾರ್ಯಗಳನ್ನ ನುಂಗಿದ್ರೆ ಮತ್ತೆ ಇನ್ನೆಂದೆಂದಿಗೂ ಆ ವಿಷಯಗಳಿಗೆ ಅವನು ಕಟ್ಲೆನೆ ಕೊಡಲ್ಲ. ಏನಂತೇಳಿ, ಮತ್ತೆ ನಿನ್ ಕಕ್ಕು, ಮತ್ತೆ ನಿನ್ ಕಾರು, ಮತ್ತೆ ಕಕ್ಕಿದ್ರೆ ತಾನೇ ಅದು ಬರೋದು, ಮತ್ತೆ ಕಕ್ಕಿದ್ರೆ ತಾನೇ ಅದು ಮತ್ತೆ ಬಂದು ಹಿಡ್ಕೊಳ್ಳೋದು. ಆದ್ರೆ ದೇವರು ಇವತ್ತು ಪರ್ಮನೆಂಟ್ ಆಗಿ ಅದನ್ನ ನುಂಗಿ ಕ್ಲೋಸ್ ಮಾಡೋದಕ್ಕಾಗಿ ಹೋಗ್ತಾ ಇದ್ದಾನೆ. ಚಾಪ್ಟರ್ ಕ್ಲೋಸ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಹೋ ರಾಬಾದ ಡಾಗಾದ ಬಾರಿಕಮಾನ. ದೇವರು ಪ್ರಕಟವಾಗಲಿ, ದೇವರ ಮಾತುಗಳು ಪ್ರಕಟವಾಗಲಿ, ದೇವರ ಶಕ್ತಿ ಪ್ರಕಟವಾಗಲಿ. ಬಿಡುಗಡೆಗಳು ಹೊಂದಬೇಕಾದವರು ನಿಮ್ಮ ನಾಮದಲ್ಲಿ, ಮಹಿಮೆಯಲ್ಲಿ, ಶಕ್ತಿಯಲ್ಲಿ ಬಿಡುಗಡೆಗಳನ್ನು ಒದಗಲಿ. ಇದು ಬಿಡುಗಡೆಯ ಕೂಟ, ಇದು ಕರ್ತನು ನೇಮಿಸಿರುವುದು ಕೂಟ.
ಪರಿಶುದ್ಧಾತ್ಮನೇ, ನಿಮ್ಮ ಕೆಲಸ ನೀವು ಬಲವಾಗಿ ನಡೆಸಿರಿ, ಶಕ್ತವಾಗಿ ನಡೆಸಿರಿ, ಮಹಿಮೆಯಾಗಿ ನಡೆಸಿರಿ. ಈ ಮಕ್ಕಳು ಇವತ್ತು ಬಂದ ಹಾಗೆ ಹಿಂದಿರುಗಿ ಹೋಗಬಾರದು. ಮಹತ್ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಕಾಣಬೇಕು, ಹೊಂದಬೇಕು, ಅನುಭವಿಸಬೇಕು, ನೋಡಬೇಕು ದೇವರೇ. ಹಾಲೆಲೂಯ, ಹಾಲೆಲೂಯ. ನಾನು ಅವಾಗಲೇ ದೇವರು ಹೇಳಿದ ಹಾಗೆ ದೇವರ ಶಕ್ತಿ, ದೇವರ ಮಹಿಮೆ ಕೆಲವೊಂದು ಕಾರ್ಯಗಳನ್ನು ನುಂಗುವುದಕ್ಕಾಗಿ ಹೋಗ್ತಾ ಇದ್ದ. ಅಲ್ಲೆಲೂಯ. ನುಂಗು ಬಿಟ್ರೆ ಮತ್ತೆ ಅದು ಕಾಣಲ್ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ದಿ ಲಾರ್ಡ್. ನಾವು ವಾಕ್ಯ ಓದ್ಕೊಂಡು ನಂತರವಾಗಿ ಪಟ್ ಅಂತೇಳಿ ಆ ವಾಕ್ಯದಲ್ಲಿರುವಂಥ ವಿಷಯಕ್ಕೆ ನಾವು ಬರೋಣ. ನನಗೆ ಗೊತ್ತಿಲ್ಲ ದೇವರ ಆತ್ಮ ಯಾರ ತಲೆ ಮೇಲೆ ಕೈ ಇಡು ಅಂತ ಹೇಳ್ತಾರೋ. ನಾನು ತುಂಬಾ ಪ್ರಾರ್ಥನೆ ಒಂದಿಗೆ ಸಿದ್ಧತೆ ಹೋದಾಗ ನಾನು ಇಲ್ಲಿ ಬಂದಿದ್ದೀನಿ. ಪರಿಶುದ್ಧಾತ್ಮ ಯಾರ ಮೇಲೆ ಕೈ ಇಡು, ಯಾರಿಗ ಆಲೋಚನೆ ಹೇಳು, ಯಾರ ಪ್ರವಾದನೆ ನುಡಿ ಅಂತ ಹೇಳ್ತಾನೋ ನನಗೆ ಗೊತ್ತಿಲ್ಲ. ನಾನು ಬಂದು ಅವ್ರ ತಲೆ ಮೇಲೆ ಕೈ ಇಡ್ತೀನಿ. ಕೈ ಇಡುವಾಗ ನಿನ್ನನ್ನು ಇಲ್ಲಿವರೆಗೂ ಆಳ್ವಿಕೆ ಮಾಡ್ತಾ ಇರುವಂಥ ಕಷ್ಟ ಆಗಿರ್ಬೋದು, ರೋಗಗಳಾಗಿರ್ಬೋದು, ದುರಾತ್ಮನ ಪೀಡಿತ ಆಗಿರ್ಬೋದು, ಎಂಥ ಸಮಸ್ಯೆಗಳಾಗಿರ್ಬೋದು, ಎಂಥ ಬಲಹೀನತೆ ಆಗಿರ್ಬೋದು, ಸ್ವರ್ಗದ ದೇವರ ಶಕ್ತಿ ನಿನ್ನಲ್ಲಿರುವಂಥ ಆ ಕೆಡುಕನ ಕಾರ್ಯಗಳನ್ನ ಇವತ್ತು ಆ ಶಕ್ತಿ ನುಂಗು ಬಿಡುವುದಕ್ಕಾಗಿ ಹೋಗ್ತಾ ಇದೆ. ಅದು ಒಪ್ಪಿಸಿಕೊಡೋರ್ಗೆ ಮಾತ್ರವೇ, ಸಮರ್ಪಿಸಿಕೊಡೋರ್ಗೆ ಮಾತ್ರವೇ, ದಾಹವುಳ್ಳವ್ರಿಗಾಗಿ ಮಾತ್ರವೇ, ಹಸಿವಿನಲ್ಲಿರೋರಿಗೋಸ್ಕರ ಮಾತ್ರವೇ, ದೇವರನ್ನ ಎದುರು ನೋಡೋರಿಗೋಸ್ಕರವಾಗಿ ಮಾತ್ರವೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಮ್ಮ ದೇವರ ಶಕ್ತಿ ಇಲ್ಲಿ ಕಾಣ್ತಾ ಇದ್ದೇನೆ, ನಮ್ಮ ದೇವರ ಮಹಿಮೆಯಲ್ಲಿ ಕಾಣ್ತಾ ಇದ್ದೇನೆ. ಇವತ್ತು ಏನೋ ನಡಿಲಿಕ್ಕಾಗಿ ಹೋಗ್ತಾ ಇದೆ. ಇಲ್ಲಿ ಸಮಥಿಂಗ್ ಏನೋ ನಡೆಯುತ್ತೆ. ನೀನ್ ದೇವ್ರನ್ನ ಕೂಗಿ, ದೇವ್ರನ್ನ ನೋಡಿ ಕೂಗಿ, ದೇವ್ರ ಹತ್ರ ನೀನು ಕರೆಯೋದಾದ್ರೆ ದೇವ್ ನಿನ್ ಸಂಗಡ ಇವತ್ತು ಮಾತಾಡ್ತಾರೆ. ಇವತ್ತು ದೇವ್ರು ನಿನ್ನನ್ನು ಮುಟ್ತಾರೆ. ಇವತ್ತು ದೇವ್ರು ನನಗೆ ಕಟ್ಲೆ ಕೊಡ್ತಾರೆ. ಏನಂತ ಹೇಳಿ, ಈ ಮಗಳ ಮೇಲೆ, ಈ ಮಗನ ಮೇಲೆ ನೀನ್ ಕೈ ಇಡು, ನೀನ್ ಪ್ರಾರ್ಥನೆ ಮಾಡು, ನೀನ್ ಪ್ರವಾದನೆ ಹೇಳು ಅಂತ ಹೇಳಿ ನಿಮಗಾಗಿ ದೇವರನ್ನು ಉಪಯೋಗಿಸ್ಕೊಳ್ತಾರೆ. ಪ್ರಾರ್ಥನೆ ಒಂದು ಕೂತ್ಕೊಳ್ರಿ. ಹಾಲೆಲೂಯ, 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 ಹಾಲೆಲೂಯ. ವಿಮೋಚನೆ ಕಾಂಡ 7ನೇ ಅಧ್ಯಾಯ, ವಿಮೋಚನೆ ಕಾಂಡ 7ನೇ ಅಧ್ಯಾಯ 8, 9, 10, 11, 12, 13 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. 8ರಿಂದ 13 ವಾಕ್ಯಗಳನ್ನು ಓದಿ ಸಹಾಯ ಮಾಡ್ರಿ. ವಿಮೋಚನೆ ಕಾಂಡ 7ನೇ ಅಧ್ಯಾಯ 8ರಿಂದ 13. ಯೆಹೋವನು ಮೋಶೆ ಆರೋನನ ಸಂಗಡ ಮಾತನಾಡಿ, ಯೆಹೋವನು ಮೋಶೆ ಆರೋನನ ಸಂಗಡ ಮಾತಾಡಿ, ಫರೋಹನನು ನಿಮಗೆ ನಾನು ನಿಮ್ಮ ಮಾತನ್ನು ನಂಬುವಂತೆ ನೀವು ಮಹತ್ ಕಾರ್ಯಗಳು ನನ್ನ ಮುಂದೆ ಮಾಡಬೇಕೆಂದು ಹೇಳಿದರೆ, ಮೋಶೆಯು ಆರೋನರಿಗೆ, ನಿನ್ನ ಕೈಯಲ್ಲಿರುವ ಕೋಲನ್ನು, ನಿನ್ನ ಕೈಯಲ್ಲಿರುವಂತ ಕೋಲನ್ನು ಫರೋಹನನ ಮುಂದೆ ನೆಲದಲ್ಲಿ ಬಿಸಾಡು ಎಂದು, ಫರೋಹನನ ಮುಂದೆಗಡೆ ನೆಲದಲ್ಲಿ ಬಿಸಾಡ್ಬಿಡು, ಹಾಕ್ಬಿಡು, ಅದು ಸರ್ಪವಾಗುವುದು, ಅದು ಸರ್ಪವಾಗುವುದು ಎಂದು ಆಜ್ಞಾಪಿಸಿದನು. ಮೋಶೆ ಆರೋನರು ಫರೋಹನನ ಬಳಿಗೆ ಹೋಗಿ ಯೆಹೋವನು ನಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಯೆಹೋವನು ತಮಗೆ ಆಜ್ಞಾಪಿಸಿದಂತೆಯೇ ಮಾಡಿದರು. ಆರೋನರು ತನ್ನ ಕೋಲನ್ನು ಫರೋಹನನ ಮುಂದೆ ಅವನ ಪರಿವಾರದವರ ಮುಂದೆ ನೆಲದಲ್ಲಿ ಬಿಸಾಡಿದಾಗ ಅದು ಸರ್ಪವಾಯಿತು. ಫರೋಹನನ ಐಗುಪ್ತ ದೇಶದ ವಿದ್ವಾಂಸರನ್ನು, ಮಂತ್ರಗಾರನ್ನು ಕರೆಸಿದಾಗ ಆ ಜೋಯಿಷರು ತಮ್ಮ ಗುಪ್ತ ವಿದ್ಯೆಗಳಿಂದ ಅದೇ ರೀತಿಯಾಗಿ ಮಾಡಿದರು. ಅವರು ತಮ್ಮ ತಮ್ಮ ಕೋಲುಗಳನ್ನು ನೆಲಕ್ಕೆ ಬಿಸಾಡಲು ಅವು ಸರ್ಪಗಳಾದವು, ಅವು ಕೂಡ ಸರ್ಪಗಳಾದವು. ಆದರೆ ಆರೋನನ ಕೋಲು, ಆದರೆ ಆರೋನನ ಕೋಲು ಅವರ ಕೋಲುಗಳನ್ನು ನುಂಗಿಬಿಟ್ಟಿತು, ಅವರ ಕೋಲುಗಳನ್ನು ನುಂಗಿಬಿಟ್ಟಿತು. ಯೆಹೋವನು ಮೊದಲು ಹೇಳಿದಂತೆಯೇ, ಯೆಹೋವನು ದೇವರು ಹೇಳಿದಂತೆಯೇ ಫರೋಹನ ಹೃದಯವು ಕಠಿಣವಾಯಿತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಚರಿತ್ರೆಗೆ ನಾವು ಹೋಗೋದಾದ್ರೆ, ಚರಿತ್ರೆಯನ್ನು ಸ್ವಲ್ಪ ಹಾಗೆ ಧ್ಯಾನ ಮಾಡೋದಾದ್ರೆ, ಅಬ್ರಹಾಮನ ಮೂಲಕವಾಗಿ ಅಥವಾ ಇಸ್ರಾಯೇಲ್ ಜನರ ಪಾಪ ತಪ್ಪಿನ ನಿಮಿತ್ತವಾಗಿ ಸ್ವರ್ಗೀಯ ದೇವರು ಕೆಲವು ವರ್ಷಗಳ ಕಾಲ ಇಸ್ರಾಯೇಲ್ ಜನರನ್ನ ತಳ್ಳಿಬಿಟ್ಟನು. ಈಗ ಇಸ್ರಾಯೇಲ್ ಜನರು ದೇವರ
ಅನುಗ್ರಹದಲ್ಲಿ, ದೇವರ ಆಶೀರ್ವಾದದಲ್ಲಿ, ದೇವರ ಬಿಡುಗಡೆಯ ಗರ್ಭದ ಗುಡಿಯಲ್ಲಿ ಇರಬೇಕಾಗಿರುವಂತ ಈ ಇಸ್ರಾಯೇಲ್ಯರು ಈಗ ಐಗುಪ್ತ ದೇಶದ ಗುಲಾಮತನದಲ್ಲಿ, ಐಗುಪ್ತ ದೇಶದ ಬಂಧನದಲ್ಲಿ, ಐಗುಪ್ತ ದೇಶದ ಕಟ್ಟಿಗಳಲ್ಲಿ ಕಟ್ಟಲ್ಪಟ್ಟವರಾಗಿದ್ದಾರೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಬರೋಬ್ಬರಿ 430 ವರ್ಷಗಳ ಕಾಲ ಅವರು ಗುಲಾಮರಾಗಿ ಕಷ್ಟಗಳಲ್ಲಿ, ದುಃಖಗಳಲ್ಲಿ, ಕಣ್ಣೀರಲ್ಲಿ, ವೇದನೆಗಳಲ್ಲಿ ಹೊರಗಡೆ ಬರ್ಲಿಕ್ಕಾಗದೆ ಮಿಲಿ ಅಂತ ಒದ್ದಾಡುವಂತ ಅವಸ್ಥೆಯಲ್ಲಿ, ಯಾರು ಬಿಡಿಸ್ಕೊಂಡು ಬರ್ಲಿಕ್ಕೆ ಆಗದೆ ಇರುವಂತ ಅವಸ್ಥೆಯಲ್ಲಿ, ಯಾರು ತಪ್ಪಿಸ್ಲಿಕ್ಕೆ ಆಗದೆ ಇರುವಂತ ಅವಸ್ಥೆಯಲ್ಲಿ ಅವರು ಸಿಲುಕಿಕೊಂಡಿರುವಾಗ ಸಡನ್ ಆಗಿ ಸ್ವರ್ಗದ ದೇವರಿಗೆ ಆ ಇಸ್ರಾಯೇಲ್ ಜನರ ಮೇಲೆ ಜ್ಞಾಪನ ಬಂತು. ಹಲ್ಲೆಲೂಯಾ. ಸ್ವರ್ಗದ ದೇವರಿಗೆ ಇಸ್ರಾಯೇಲ್ ಜನರ ಮೇಲೆ ಜ್ಞಾಪನ ಬಂತು. ಅದೇ ತರ ಸ್ವರ್ಗದ ದೇವರು ಇವತ್ತು ನೀನಿರುವಂತ ಕಟ್ಟುಗಳನ್ನು ನೆನೆಸಿ, ಇವತ್ತು ನೀನಿರುವ ಬಂಧನಗಳನ್ನು ನೆನೆಸಿ, ಇವತ್ತು ನೀನಿರುವಂತ ಬಲಹೀನತೆಗಳನ್ನು ನೆನೆಸಿ, ಇವತ್ತು ಅವನು ನಿನ್ನನ್ನು ನೆನೆಸಿಕೊಂಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವರು ಇಸ್ರಾಯೇಲ್ ಜನರನ್ನ ನೆನೆಸಿದನು, ಜ್ಞಾಪಕ ಮಾಡಿಕೊಂಡನು. ದೇವರು ಇಸ್ರಾಯೇಲ್ ಜನರನ್ನ ಜ್ಞಾಪಕ ಮಾಡಿಕೊಂಡಿದ ತಕ್ಷಣ ಏನ್ ನಡೀತಾ ಇದೆ? ದೇವರು ಇಸ್ರಾಯೇಲ್ ಜನರನ್ನ ಜ್ಞಾಪಕ ಮಾಡಿಕೊಳ್ಳದೆ ಇರುವಂತ ದಿನಗಳೆಲ್ಲ ಅವರೇನಾಗಿದ್ರು? ಐಗುಪ್ತ ದೇಶದಲ್ಲಿ 430 ವರ್ಷಗಳ ಕಾಲ ಅವರು ಬಂಧನಗಳಲ್ಲಿದ್ರು. ಕಾರಣ ದೇವರು ಅವರನ್ನ ಮರೆತು ಹೋಗಿದ್ದನು, ದೇವರು ಅವರನ್ನ ಕೈ ಬಿಟ್ಬಿಟ್ಟಿದನು, ದೇವರು ಅವರನ್ನ ತಳ್ಳಿ ಬಿಟ್ಟಿದ್ದನು. ದೇವರು ತುಂಬಾ ದೂರ ಆಗಿದ್ರು. ಒಂದು ದಿನ ಬಂತು, ಒಂದು ಸಮಯ ಬಂತು. ಆ ದಿನದಲ್ಲಿ, ಆ ಸಮಯದಲ್ಲಿ ಸ್ವರ್ಗದ ದೇವರು ತಳ್ಳಿ ಬಿಟ್ಟಂತ ಜನರನ್ನ, ತಿರಸ್ಕರಿಸಲ್ಪಟ್ಟ ಜನರನ್ನ, ಆ ಹಿಂಸೆಗೆ ಒಳಪಡಿಸಿದಂತ ಆ ದೇವರು ಆ ಜನರನ್ನ ನೆನೆಸಿಕೊಳ್ಳುವಂತ ದಿನ. ಅಲ್ಲೆಲೂಯಾ, ಅಲ್ಲೆಲೂಯಾ. ದೇವರು ಅದಕ್ಕಿಂತ ಮುಂಚೆ ನೆನೆಸ್ಕೊಂಡಿರ್ಲಿಲ್ಲ. ಅವ್ರು ಏನೇನೋ ಬಾಧೆ ಪಟ್ಟರು, ಈಚೆ ಕಡೆ ಬರ್ಲಿಕ್ಕೆ ಆಗಿಲ್ಲ. ಆದ್ರೆ ದೇವರು ಕೆಲವು ವರ್ಷಗಳಾದ ನಂತರವಾಗಿ, ಇಲ್ಲ, ಇವರ ದಂಡನೆ ಸಾಕು, ಇವ್ರಿಗಾದಂತ ಹಿಂಸೆ ಸಾಕು, ಇವ್ರಿಗಾದಂತ ಶಿಕ್ಷೆ ಸಾಕು, ಇವ್ರನ್ನ ಬಿಡಿಸ್ಬೇಕು, ಇವ್ರನ್ನ ತಪ್ಪಿಸ್ಬೇಕಂತ ಹೇಳಿ ಸ್ವರ್ಗದ ದೇವರು ಇಸ್ರಾಯೇಲ್ ಜನರನ್ನ ಜ್ಞಾಪಕ ಮಾಡಿಕೊಂಡನು. ಜ್ಞಾಪಕ ಮಾಡಿಕೊಂಡಿದ ತಕ್ಷಣವೇ ಅವರನ್ನ ಹೊರಗಡೆ ಕರ್ಕೊಂಬರುವುದಕ್ಕಾಗಿ ಸ್ವರ್ಗದ ದೇವರು ಮೋಶೆಯನ್ನು ಆರಿಸ್ಕೊಳ್ತಾ ಇದ್ದಾರ. ಹಲ್ಲೆಲೂಯಾ. ಅದೇ ದೇವರು ಹೇಳ್ತಾ ಇದ್ದಾರ, ಇಸ್ರಾಯೇಲ್ ಜನರನ್ನ ನೆನೆಸಿಕೊಂಡ ಹಾಗೆ ಇವತ್ತು ನಾನು ನಿಮ್ಮನ್ನ ನೆನೆಸಿದ್ದೇನೆ, ಜ್ಞಾಪಕ ಮಾಡಿಕೊಂಡಿದ್ದೇನೆ. ಇವತ್ತು ನೀನು ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ಇವತ್ತು ನೀನ್ ಬಂದ ಹಾಗೆ ಹಿಂದಿರುಗಿ ಹೋಗಲ್ಲ. ಯಾಕೆಂದ್ರೆ ನನ್ನ ದೇವರು ನಿನ್ನ ವಿಷಯಗಳನ್ನ ಇವತ್ತು ಅವನು ಜ್ಞಾಪಕ ಮಾಡಿಕೊಂಡಿದ್ದಾನೆ. ಇಸ್ರಾಯೇಲ್ ಜನರನ್ನ ದೇವರು ಜ್ಞಾಪಕ ಮಾಡಿಕೊಂಡಿದ ತಕ್ಷಣವೇ ಈಗ ಇಸ್ರಾಯೇಲ್ ಜನರು ಒಳಗಡೆ ಅಲ್ಲ, ಈಗ ಇಸ್ರಾಯೇಲ್ ಜನರು ಹೊರಗಡೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಈಗ ಒಳಗಡೆ ಅಲ್ಲ, ಆ ಗುಲಾಮತನದಲ್ಲ, ಆ ಕಟ್ಟದಲ್ಲ. ದೇವರು ಜ್ಞಾಪಕ ಮಾಡಿಕೊಂಡಿದ ತಕ್ಷಣವೇ ಅವುಗಳಿಂದ ದೇವರು ಅವರನ್ನ ಹೊರಗಡೆ ಕರ್ಕೊಂಡು ಬರ್ತಾ ಇದ್ದಾನ. ಅರ್ಥ ಆಗ್ತಾ ಇದೆಯಾ? ಇಸ್ರಾಯೇಲ್ ಜನರನ್ನ ದೇವರು ನೆನೆಸಿಕೊಂಡಿದ ತಕ್ಷಣವೇ ಈಗ ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿಲ್ಲ, ಈಗ ಅವರು ಹೊರಗಡೆ ಬರ್ತಾ ಇದ್ದಾರ. ದೇವರು ಹೇಳ್ತಾ ಇದ್ದಾರೆ, ಕೆಲವು ಕಾರ್ಯಗಳಿಗೆ ನೀನು ಒಳಪಟ್ಟಿದ್ದಿ, ಕೆಲವು ವಿಷಯಗಳಿಗೆ ನೀನು ಒಳಪಟ್ಟಿದ್ದಿ, ಕೆಲವು ಬಂಧನಗಳಿಗೆ ನೀನು ಒಳಪಟ್ಟಿದ್ದಿ, ಕೆಲವು ತೊಂದರೆಗಳಿಗೆ ನೀನು ಒಳಪಟ್ಟಿದ್ದಿ, ಕೆಲವೊಂದು ಬಿಡುಗಡೆಗಳು ಆಗದೆ ನೀನು ಒಳಪಟ್ಟಿದ್ದಿ. ಇದು ಇವತ್ತು ನಾನು ನಿನ್ನ ನೆನೆಸಿಕೊಂಡಿದ್ದೇನೆ. ಇವತ್ತು ನಾನು ನಿನ್ನ ಇಸ್ರಾಯೇಲ್ ಜನರು ನೆನೆಸಿಕೊಂಡ ಹಾಗೆ ಇವತ್ತು ನಾನು ನಿನ್ನ ನೆನೆಸಿಕೊಂಡಿದ್ದೇನೆ. ಈಗ ನಾನು ನಿನ್ನ ನೆನೆಸಿಕೊಂಡ ಮೇಲೆ ಈಗ ನೀನು ಒಳಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೀನು ಯೇಸುವಿನ ನಾಮದಲ್ಲಿ ಹೊರಗಡೆ ಬರಬೇಕು. ಹಲ್ಲೆಲೂಯಾ. ಈಗ ನೀನು ಹೊರಗಡೆ ಬರ್ಲಿಕ್ಕಾಗಿ ಹೋಗ್ತಾ ಇದೀಯ.
ಯಾವ ಸಮಸ್ಯೆಯೊಂದಿಗೆ, ಯಾವ ಹೋರಾಟದೊಂದಿಗೆ, ಯಾವ ತೊಂದರೆಗಳೊಂದಿಗೆ, ಯಾವ ಇಕ್ಕಟ್ಟೊಂದಿಗೆ, ಯಾವ ರೋಗದೊಂದಿಗೆ, ಯಾವ ಬಲಹೀನತೆಯೊಂದಿಗೆ ಇದುವರೆಗೂ ಬಿಡುಗಡೆ ಆಗದೆ ಇಲ್ಲಿ ಬಂದಿದೆಯೋ ಆ ಎಲ್ಲ ವಿಷಯಗಳ ಮೇಲೆ ಸ್ವರ್ಗದ ದೇವರು ಇವತ್ತು ನಿನಗೆ ಬಿಡುಗಡೆ ಕೊಡುವುದಕ್ಕಾಗಿ ಹೋಗ್ತಾ ಇದ್ದಾನ. ಅಲ್ಲೇಲೂಯ. ಕಾರಣ ಅವನ ಶಕ್ತಿ ನಿನ್ನನ್ನ ಕಟ್ಟಿ ಹಾಕಿರುವ, ಬಲಹೀನ ಪಡಿಸ್ತಾ ಇರುವ, ತೊಂದರೆ ಪಡಿಸ್ತಾ ಇರುವ, ಹಿಂಸೆ ಪಡಿಸ್ತಾ ಇರುವ, ದುಃಖಕ್ಕೆ ಒಳಪಡಿಸ್ತಾ ಇರುವಂತ ಕೆಲವೊಂದು ಕಾರ್ಯಗಳನ್ನ ಅವನ ಶಕ್ತಿ ಈ ರಾತ್ರಿ ವೇಳೆಯಲ್ಲಿ ನುಂಗುವುದಕ್ಕಾಗಿ ಹೋಗ್ತಾ ಇದ್ದ. ಅಲ್ಲೇಲೂಯ. ಈ ಜ್ಞಾಪಕ ಆಗಿದ ತಕ್ಷಣನೇ ದೇವರು ಮೋಶೆಯನ್ನ ಆರಿಸ್ಕೊಂಡು ಮೋಶೆಗೆ ಹೇಳ್ತಾ ಇದಾರೆ, ಮೋಶೆ, ನನ್ನ ಜನರ ನರಳಾಟ ಗೋಳಾಟ ನಾನು ಕೇಳಿಸ್ಕೊಂಡೆ. ಈಗ ನೀನು ಅವರಿರುವ ಜಾಗಕ್ಕೆ ಹೋಗ್ಬೇಕು. ಮೋಶೆ ಹೇಳ್ತಾನೆ, ಸ್ವಾಮಿ, ನಾನು ಹೆಂಗೆ ಹೋಗ್ಲಿ? ನಾನು ಹೇಗೆ ಬರಿಗೈಯಲ್ಲಿ ಹೋಗ್ಲಿ? ನನ್ನ ಬಲ ಎಲ್ಲಿ, ಅವ್ರ ಬಲ ಎಲ್ಲಿ? ನನ್ನ ಶಕ್ತಿಯಲ್ಲಿ, ಆ ಫರೋಹನನ ಶಕ್ತಿಯಲ್ಲಿ, ನಾನೊಬ್ಬ ಎಲ್ಲಿ, ಅವ್ರ ದೊಡ್ಡ ಸೈನ್ಯ ಎಲ್ಲಿ? ಹೇಗಪ್ಪ ಸಾಧ್ಯ? ಆಗ ದೇವ್ರು ಹೇಳ್ತಾರೆ, ಮೋಶೆ, ನೀನು ಹೋಗುವಾಗ ನಾನು ನಿನ್ನನ್ನು ಬರಿಗೈಯಲ್ಲಿ ಕಳಿಸಲ್ಲ, ಕೆಲವೊಂದು ಅದ್ಭುತಗಳನ್ನು ಮಾಡುವಂತ, ಕೃಪೆ ಎಂಬುದಾಗಿ ಹೇಳುವಂತ, ಗಿಫ್ಟ್ ಎಂಬುದಾಗಿ ಹೇಳುವಂತ ಅಭಿಷೇಕದ ಕೋಲು ನಾನು ನಿನ್ನ ಕೈಯಲ್ಲಿ ಕೊಡ್ತೀನಿ. ಅಭಿಷೇಕದ ಅಧಿಕಾರದ ಮಹತ್ ಕಾರ್ಯಗಳನ್ನ ಆ ಜನರನ್ನು ಬಿಡಿಸೋದಕ್ಕೆ ಸಾಮರ್ಥ್ಯವುಳ್ಳ ಕೆಲವೊಂದು ಅಭಿಷೇಕದ ಕೃಪೆಯ ಅಧಿಕಾರದ ಕೋಲನ್ನ ನಾನು ನಿನ್ನ ಕೈಯಲ್ಲಿ ಕೊಟ್ಟು ಕಳಿಸ್ತೀನಿ. ನೀನ್ ಅದರದೊಂದಿಗೆ ಹೋಗು, ನೀನ್ ನನ್ನ ನಾಮದಲ್ಲಿ ಹೋಗು, ಮಿಕ್ಕಿದ ನಾನು ನಡೆಸ್ತೇನೆ ಅಂತೇಳಿ ದೇವರು ಮೋಶೆಯ ಕೈಲಿ ಒಂದು ಕೋಲನ್ನು ಕೊಟ್ಟು ಕಳಿಸ್ತಾ ಇದ್ದಾರೆ. ಅಲ್ಲೇಲೂಯ. ಮೋಶೆ ಹೇಳ್ತಾನೆ, ಹೇಗಪ್ಪ ಈ ಕೋಲ್ನ ಅವ್ರು ನಂಬ್ತಾರೆ ಅಂತ ಮೋಶೆ ದೇವ್ರನ್ನ ಕೇಳುವಾಗ ದೇವ್ರು ಹೇಳ್ತಾರೆ, ನಿನ್ನ ಕೈಯಲ್ಲಿರೋ ಕೋಲು ಹೋಗಿದ ತಕ್ಷಣ ಫರೋಹನನ ಮುಂದಗಡೆ ಹಾಕು, ಆ ಶತ್ರುವಿನ ಮುಂದಗಡೆ ಹಾಕು, ಆ ವೈರ್ಯ ಮುಂದಗಡೆ ಹಾಕು, ಆ ಹೋರಾಟ ಮಾಡೋದಕ್ಕೆ ಅದನ್ನು ಸಿದ್ಧವಾಗಿರುವಂತವನ ಮುಂದಗಡೆ ಹಾಕು, ಆ ಕೋಲು ಬದಲಾಗುತ್ತ. ಅಲ್ಲಲೋಯ. ಆ ಕೋಲು ಬದಲಾಗುತ್ತೆ. ಆ ಕೋಲು ಬದಲಾಗಿ ಆ ಕೋಲು ಆವಾಗಿ ಮಾರ್ಪಡುತ್ತೆ. ಅಲ್ಲೇಲೂಯ ಅಂತೇಳಿ ದೇವರು ಕಳಿಸ್ತಾ ಇದ್ದಾರೆ. ಈ ಮೋಶೆ ಹೋಗ್ತಾ ಇದ್ದಾನೆ, ಅವನ ಅಧಿಕಾರದಲ್ಲಿ ಹೋಗ್ತಾ ಇಲ್ಲ, ದೇವರು ಕೊಟ್ಟ ಕೆಲವು ಅಧಿಕಾರದಲ್ಲಿ ಅವನು ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗಲೇ ಫರೋಹನನ ಸಾಮ್ರಾಜ್ಯದಲ್ಲಿರುವಂತಹ ಕೆಲವೊಂದು ಅಧಿಕಾರಿಗಳು ಕೂತಿದ್ದಾರೆ. ಇವನು ಹೇಳ್ತಾ ಇದ್ದಾನೆ, ದೇವರನ್ನ ಕಳಿಸಿದ್ದಾರೆ. ಹಲ್ಲೆಲೂಯ. ದೇವರನ್ನ ಕಳಿಸಿದಾರ. ದೇವ್ರು ಹೇಗೆ ಇಲ್ಲಿ ಬಿಡುಗಡೆ ಕೂಟ ಇಡು ಅಂತ ಹೇಳಿ ಇಲ್ಲಿ ನಿಮ್ಮನ್ನ ಕಳಿಸಿದಾರೋ, ಸೇಮ್ ಹಾಗೆಯೇ ಅಲ್ಲಿ ಮೋಶೆಗೆ ಹೇಳ್ತಾ ಇದ್ದಾನೆ, ಅಪ್ಪ ಫರೋಹನೇ, ನಾನು ಬಂದಿಲ್ಲ, ದೇವ್ರು ಹೇಳಿ ಕಳಿಸಿದ್ದಾರೆ. ಇದೋ ದೇವ್ರು ನಿನ್ನ ಮುಂದಗಡೆ ಕಳಿಸಿದ್ದಾರೆ. ಹಲ್ಲೆಲೂಯ. ಆಗ ಫರೋಹನ ಹೇಳ್ತಾನೆ, ಅದೆಂಗೆ ಸಾಧ್ಯ, ಅದೆಂಗೆ ನಂಬ್ಲಿಕ್ಕಾಗುತ್ತೆ, ನೀನ್ ನಡಿ ಅಂತ ಹೇಳುವಾಗ, ಇಲ್ಲ ನೋಡು ಅಂತ ಹೇಳ್ಬಿಟ್ಟು ದೇವರು ಕೊಟ್ಟಿರುವಂತ ಅಧಿಕಾರದ ಅಭಿಷೇಕದ ಕೋಲ್ ತೆಗೆದು ಮೋಶೆಯ ಮುಂದಗಡೆಯೂ ಫರೋಹನನ ಮುಂದಗಡೆಯೂ ಫರೋಹನನ ಪರಿವಾರದವರ ಮುಂದಗಡೆಯೂ ಕೋಲ್ ಹಾಕುವಾಗ ಆ ಕೋಲ್ ಸರ್ಪವಾಗಿ ಮಾರ್ಪಡ್ತಾ ಇದ್ದ. ಆ ಕೋಲ್ ಸರ್ಪವಾಗಿ ಮಾರಲ್ಪಡ್ತಾ ಇದೆ. ಅಲ್ಲಿವರೆಗೂ ಮೋಶೆ ಗೊತ್ತಿಲ್ಲ, ಅಲ್ಲಿವರೆಗೂ ಆ ಮೋಶೆ ಗೊತ್ತಿಲ್ಲ ಅವನ ಕೈಲಿದ್ದಂತ ಅಭಿಷೇಕದ ಕೋಲಿನ ಪ್ರಭಾವ. ಹಲ್ಲೆಲೂಯ. ಅಲ್ಲಿವರೆಗೂ ಮೋಶೆ ಗೊತ್ತಿಲ್ಲ ಅವನ ಕೈಯಲ್ಲಿರುವಂತಹ ಅಭಿಷೇಕದ ಬಿಡುಗಡೆಯ ಆ ಒಂದು ದೇವರ ಶಕ್ತಿಯ ಪ್ರಭಾವ ಯಾವಾಗ ಅದು ಆವಾಗಿ ಮಾರ್ಪಡ್ತಾ ಅವನು ಗೊತ್ತಾಯ್ತು, ನಾನು ಸಾಧಾರಣವಾದವನಲ್ಲ, ದೇವರು ನನ್ನ ಒಳಗಡೆ ಕೆಲವೊಂದು ಅಧಿಕಾರವನ್ನ ಇಟ್ಟಿದ್ದಾರೆ. ಈ ಅಧಿಕಾರ ಸಾಧಾರಣವಾದ ಅಧಿಕಾರವಲ್ಲ, ಎಲ್ಲ ದುಷ್ಟ ಶಕ್ತಿಯ ಅಧಿಕಾರವನ್ನ ನುಗ್ಗಿ ಬಿಡುವ ಅಧಿಕಾರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸರಿ, ಇವನು ಕೋಲು ಹಾಕಿದ ತಕ್ಷಣ ಆ ಕೋಲು ಆವಾಗಿ ಮಾರ್ಪಡ್ತು. ಅವ್ರ ಕಡೆ ಕಡಿಮೆನಾ?
ಎಂತೆಂಥ ಮಾಟ ಮಂತ್ರ ಮಾಡೋರಿಲ್ಲ, ಎಂತೆಂಥ ವಿದ್ವಂಸರಿಲ್ಲ, ಎಂತೆಂಥ ದೊಡ್ಡ ದೊಡ್ಡ ಜ್ಞಾನಿಗಳಲ್ಲಿಲ್ಲ. ಅವರೆಲ್ಲ ಏನ್ ಮಾಡ್ರು, ಹೋ ನಿಂದ ಮಾತ್ರನ ಕೋಲಾಗೋದು, ನಮ್ಮ ಹತ್ರನ ಪವರ್ ಇದೆ, ನಮ್ಮ ಹತ್ರನ ಶಕ್ತಿ ಇದೆ. ಆ ಪವರಲ್ಲಿ, ಆ ಶಕ್ತಿಯಲ್ಲೇ ನಾವು ಐಗುಪ್ತ ದೇಶದಲ್ಲಿರುವಂತ ಇಸ್ರಾಯೇಲ್ ಜನರನ್ನ ನಾವು ಆಳ್ವಿಕೆ ಮಾಡ್ತಾ ಇರುವಂಥದ್ದು. ಐಗುಪ್ತ ದೇಶವನ್ನ ಈ ಶಕ್ತಿಗಳಿಂದಲೇ ನಾವು ನಡೆಸ್ತಾ ಇರೋದು ಅಂತ ಹೇಳಿ ಅವ್ರು ಮೆರೆಯುವಾಗ ಅವರವರ ಕೋಲುಗಳನ್ನ ತೆಗೆದು ಆ ಮೋಶೆಯ ಕೋಲಿನ ಮುಂದ್ಗಡೆ ಹಾಕ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಇನ್ನೊಂದು ಕಡೆಗೆ ಹೇಳ್ತದೆ, ಈ ಲೋಕದಲ್ಲಿ ಇರುವವನಿಗಿಂತ ನಿನ್ನ ಒಳಗಡೆ ಇರುವವನು ದೊಡ್ಡವನಾಗಿದ್ದಾನ. ಈ ಲೋಕದಲ್ಲಿ ಇರುವವನಿಗಿಂತ ನಿನ್ನ ಒಳಗಡೆ ಇರುವ ಅಪ್ಪ, ನಿನ್ನ ಒಳಗಡೆ ಇರುವ ಅಭಿಷೇಕ, ನಿನ್ನ ಒಳಗಡೆ ಇರುವ ಪರಿಶುದ್ಧಾತ್ಮ, ನಿನ್ನ ಒಳಗಡೆ ಇರುವಂತ ಆ ಪವರ್ ಅದು ದೊಡ್ಡದಾಗಿದೆ. ಅದನ್ನ ನೀನು ಅವಾಗ ಹೊರಗಡೆ ಹಾಕ್ಬೇಕು. ಪ್ರೈಸ್ ದಿ ಲಾರ್ಡ್. ದೇವರು ಕೆಲವು ಜನರಿಗೆ ಆಲ್ರೆಡಿ ಆ ಪವರ್ ಅನ್ನ, ಆ ಕೃಪೆಯನ್ನ, ಆ ಅಧಿಕಾರವನ್ನ, ಆ ಅಭಿಷೇಕವನ್ನ ಡಿಕ್ಲೇರ್ ಮಾಡಾಯ್ತು. ಆದ್ರೆ ಅದರ ಪವರ್, ಅದರ ಶಕ್ತಿ, ಅದರ ಮಹಿಮೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ದೇವರು ಇವತ್ತು ಹೇಳ್ತಾ ಇದ್ದಾರೆ, ನಿನ್ನ ಒಳಗಡೆ ಇರುವಂತಹ ಶಕ್ತಿಯನ್ನ, ಆ ಮಹಿಮೆಯನ್ನ ಅವಾಗ ತೆಗೆದು ಹೊರಗಡೆ ಹಾಕು. ನೀ ನೋಡುವಾಗ ಅದು ಕೋಲೆ, ನೀ ನೋಡುವಾಗ ಅದು ಬರೀ ಅಭಿಷೇಕವೇ, ನೀ ನೋಡುವಾಗ ಅದು ಬರೀ ಪರಿಶುದ್ಧ ಆತ್ಮನೇ. ಬಟ್ ನೀನ್ ತೆಗೆದು ಹಾಕುವಾಗ ಅದು ಬದಲಾಗುತ್ತೆ, ಅದು ಚೇಂಜ್ ಆಗುತ್ತೆ, ಸಮಥಿಂಗ್ ನಡೆಯುತ್ತೆ, ಏನೋ ಸಂಭವಿಸುತ್ತೆ, ಏನೋ ಕಾರ್ಯ ಸಾಧಿಸುತ್ತೆ. ನಿನ್ನ ಒಳಗಡೆ ಇರುವ ಶಕ್ತಿ ಕಾರ್ಯವನ್ನು ಸಾಧಿಸುವಂಥದ್ದು, ನಿನ್ನ ಒಳಗಡೆ ಇರುವಂತ ಅಭಿಷೇಕ ನಿನಗೆ ಜಯ ಕೊಡುವಂಥದ್ದು. Praise the Lord. ನೀವು ಸಾಧಾರಣವಾದವರಲ್ಲ. ನಿನ್ನ ಒಳಗಡೆ ಇರುವ ಕೃಪೆ ಅದು ಸಾಧಾರಣವಾದ ಕೃಪೆಯಲ್ಲ, ನಿನ್ನ ಒಳಗಡೆ ಇರುವಂತ ಕೃಪೆ. ನಿನ್ನ ಒಳಗಡೆ ಇರುವಂತ ಕೃಪೆ ನಿನ್ನ ಎದುರಾಳಿಯನ್ನ, ನಿನ್ನ ಶತ್ರುವನ್ನ, ನಿನ್ನ ಹೋರಾಟವನ್ನ ನುಂಗಿ ಬಿಡುವುದು, ಅದನ್ನ ನುಂಗಿ ಬಿಡುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವರುಗಳು ಕೋಲುಗಳ ಹಾಕಿದ ತಕ್ಷಣ ಅವರ ಕೋಲುಗಳೆಲ್ಲ ಸರ್ಪವಾಗಿ ಮಾರ್ಪಡ್ತು. ಈಗ ಅವ್ರು ಹೇಳ್ತಾರೆ, ನೋಡ್ದ ನಿಮಗೂ ನಮಗೇನು ವ್ಯತ್ಯಾಸ ಇದೆ, ನಿನ್ನ ಕೋಲು ಹಾವಾಯ್ತು, ನಮ್ಮ ಕೋಲು ಹಾವಾಯ್ತು. ಹಲ್ಲೆಲೂಯಾ. ಇದೇನಿದೆ ವ್ಯತ್ಯಾಸ ಅಂತ ಅವ್ರು ಆರ್ಭಟಿಸ್ತಾ ಇದ್ದಾರೆ. ಮೋಶೆಯ ದೇವ್ರು ಸುಮ್ಮನೆ ಇರ್ತಾರ? ಮೋಶೆಯ ದೇವರ ಶಕ್ತಿ ಸುಮ್ಮನೆ ಇರ್ತದ? ಅದು ಪ್ರಭಾವವುಳ್ಳದಾಗಿ, ಅದು ಮಹಿಮೆ ಉಳ್ಳದಾಗಿ, ಅದು ಸರ್ವಶಕ್ತಿ ಉಳ್ಳದಾಗಿ ಆ ಸರ್ಪ ಎದ್ದು ನಿಂತು ಅವರಗಳ ಸರ್ಪಗಳನ್ನೆಲ್ಲ ನುಂಗಿಬಿಟ್ಟಿತು. ಅವರ ಶಕ್ತಿಗಳನ್ನ, ಅವರಗಳ ಕ್ರಿಯೆಗಳನ್ನ, ಅವುಗಳ ಬಲವನ್ನ, ಅವರುಗಳ ಶಕ್ತಿಯನ್ನ ಮೋಶೆಯ ದೇವರ ಶಕ್ತಿ ನುಂಗಿಬಿಡ್ತು. ಹಲ್ಲೆಲೂಯಾ. ಎಲ್ಲರ ಮೋಶೆ ಮಗ ನೋಡಿ ತಿರುಗಿ ನೋಡೋಷ್ಟೊಳಗಡೆ ಅವ್ರ ಕೋಲುಗಳಿಲ್ಲ, ಅವ್ರ ಹಾವು ಇಲ್ಲ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಇವ್ರು ಕೋಲ್ ಹಾಕಿದಷ್ಟೇ ಹಾವಾಗ್ಬಿಡ್ತಲ್ಲ, ಇವರೆಲ್ಲ ಪ್ರಭಾವಿಗಳಾಗ್ಬಿಟ್ರು. ಯಾರು? ವಿದ್ವಾಂಸರು. ಮೋಶೆ ಪಾಪ ನಿಂತರ ಜಾಗದಲ್ಲೇ ನಿಂತಿದ್ದಾನೆ, ಅಷ್ಟೋ ದೊಡ್ಡ ಹಾವಾದ್ರೂ ಕೂಡ ಸೈಲೆಂಟ್ ಆಗಿದ್ದಾನೆ. ಇವ್ರದ್ದು ಯಾವ್ದೋ ಹೇಳ್ತಾರಲ್ಲ ಘೋಷೆ ಅಂತ, ಇಶಿ ಆಗಿದ ತಕ್ಷಣ ಇವರೆಲ್ಲ ಪ್ರಭಾವಿಗಳಾಗ್ಬಿಟ್ಟು ಎಲ್ಲ ತಿರುಗಿ ಹೆಂಗೆ ಪರಹಣ ಅಂತ ನೋಡಿ ನೋಡೋಷ್ಟೊತ್ತಿಗೆ ಹಾವಿಲ್ಲ ಇವ್ರದ್ದು. ಹಲ್ಲೆಲೂಯಾ. ಆ ತರ ಕಾರ್ಯ ಇವತ್ತು ನಿನ್ನ ಜೀವಿತದಲ್ಲಿ ನಡೀಲಿಕ್ಕಾಗಿ ಹೋಗ್ತಾ ಇದೆ. ಇವರೆಲ್ಲ ವಿದ್ವಾಂಸರು ಏನು ಮಾಡಿದ್ರು? ಪ್ರಭಾವಿಗಳಾಗ್ಬಿಟ್ರು. ನೋಡ್ದಾ ಫರಜ ಹೆಂಗೆ ಅಂತ ಹೇಳ್ಬಿಟ್ಟು ಒಂಥರ
ಮಕ್ಕಳಲ್ಲಿ ತೋರಿಸ್ತಾರಲ್ಲ, ನಾವ್ ಹೆಂಗೆ, ನಾನು ಹೆಂಗೆ, ನಾನು ಗತ್ತೆ ಹೆಂಗೆ, ನಾನು ಹೆಂಗೆ, ಏನು ಇಲ್ಲಲ್ಲ ಒಟ್ಟ ಅಲ್ಲಿ. ಅಲ್ಲೇಲೂಯ. ಹೆಂಗೆ ಈಗ ಗೊತ್ತಾಯ್ತಾ? ಈಗ ಹೆಂಗೆ, ಈಗ ಸಾಧಾರಣವಾಗಿರ್ತಾರೆ, ಏನೋ ಒಂದು ನಡ್ಬಿಡ್ತು, ಏನೋ ಮಾಡ್ಬಿಟ್ರು, ಏನೋ ಆಗ್ಬಿಡ್ತು, ಏನೋ ಯಾರ ಕೈಲ ಆಗದೆ ಇರುವಂಥದ್ದು ಇವ್ರು ಮಾಡ್ಬಿಟ್ರು ಕೆಲ ಜನರು. ಹೇಗೆ ಅವ್ರ ಮುಖದಲ್ಲಿ ಹೆಂಗೆ ಹೆಂಗೆ ನಾನು ನಿನ್ ಗೊತ್ತಿರ್ಲಿಲ್ಲಲ್ಲ ನಾನು ಹಂಗೆ ಅಂತೇಳಿ ಫಾರನ್ ಹತ್ರ ಮಕ್ಕ ಮಾಡಿ ತಿರುಗಿ ಹೆಂಗೆ ನಾವು ಮಕ್ಕದಲ್ಲಿ ಹೇಳಿಟ್ಬಿಟ್ಟು ತಿಂಗ್ ತಿರುಗಿ ನೋಡ್ತಾರ. ಎಲ್ಲಿ ಅಲ್ಲಿ ಕೆಲವು ಜನರು ನನಗೆ ಗೊತ್ತಿರೋ ಪ್ರಕಾರ ವಾದ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಇಲ್ಲ ಆವು ನಂದು ಅಂತ. ಯಾರು ಅಲ್ಲಿ ಹಿಂಗೆ ತಿರುಗಿ ನೋಡಿ ಮಾತಾಡಿ ತಿರುಗಿದ ತಕ್ಷಣ ಇವ್ರ ಸರ್ಪಗಳನ್ನ, ಇವ್ರ ಶಕ್ತಿಗಳನ್ನೆಲ್ಲ ದೇವರ ಶಕ್ತಿ ನುಂಗು ಬಿಡ್ತಲ್ಲ. ಈಗ ಅಲ್ಲಿರೋನ್ ಹೇಳ್ತಾವನೆ, ಇಲ್ಲ ಇಲ್ಲ ಮೋಶದೂ ಇಲ್ಲ, ನಿಮ್ದು ಇಲ್ಲ, ಅದು ನಂದೊಂದು ಒಬ್ಬ ಹೇಳ್ತಾ ಇದ್ದಾನೆ. ಇನ್ನೊಬ್ಬ ಹೇಳ್ತಾನೆ, ಏಯ್ ದಡ್ಡ ನಿಂಗೆ ತಿರುಗಿ ನೋಡ ನಂದು ಅಂತ ಒಬ್ಬ ಹೇಳ್ತಾ ಇದ್ದಾನೆ. ಆಮೇಲೆ ಎಲ್ಲ ಆದ್ಮೇಲೆ ನೋಡ್ತಾ ಇದ್ದಾರೆ, ಧೈರ್ಯವಾಗಿ ಯಾರು ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ. ಧೈರ್ಯವಾಗಿ ಯಾರು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಈಗ ಅವ್ರ ಕೋಲು ಅವ್ರು ಹಿಡ್ಕೊಬೇಕಲ್ಲ, ಅವ್ರವ್ರ ಕೋಲು ಅವ್ರು ಹಿಡ್ಕೊಬೇಕಲ್ಲ, ಅವ್ರವ್ರ ಕೋಲು ಅವ್ರು ಹಿಡಿಬೇಕಲ್ಲ. ಯಾರ ಕೈಲಿ ಹಿಡಿಯಕ್ಕೆ ಆಗ್ತಾ ಇಲ್ಲ. ರೇಖಾಮಾನ ಪ್ರೌಢ ಪ್ರಮಾಣ ದಗ ದಗ ಶಬ್ದವಾದಿಗಾರಗಸಿ. ಆ ಒಬ್ಬ ಮನುಷ್ಯ ಹೇಳ್ತಾವ್ರು, ಈ ಕೋಲ್ ನಂದು, ಈ ಹಾವು ನಂದು, ಇದು ನಂದು. ಆದ್ರೂ ಮುಂದೆಗಡೆ ಒಬ್ಬನು ಹೋಗ್ತಾ ಇಲ್ಲ. ಆದ್ರೆ ಮೋಶ ಮಾತ್ರ ಧೈರ್ಯವಾಗಿ ಹೋಗ್ತಾ ಇದ್ದಾನೆ. ಇದು ಯಾರ ಬಂದು ಅಲ್ಲ, ಇದು ನನಗೆ, ಇದು ನಂದು, ಇದು ನನ್ನ ಅಧಿಕಾರದ ಕೋಲು, ಇದು ನನ್ನ ಅಭಿಷೇಕದ ಕೋಲು, ಇದು ದೇವರು ನನಗೊಳಿರುವಂತ ಕೋಲು. ಒದಿಗ ಕೃಪೆ ಅಗ್ನಿ. ಅಲ್ಲಿ ನಡೆದ ಅದ್ಭುತ, ಅಲ್ಲಿ ನಡೆದ ಅತಿಶಯ, ಅಲ್ಲಿ ಆದ ದೇವರ ಕಾರ್ಯ ಇಲ್ಲಿ ನಡಿಲೇ. ರಾ 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 ರಬ ರಬ ಶಬ್ದವಾದಿಗಾರಗಸೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮೋಶೆಯ ಕೋಲು ಆವಾಗಿ ಹಾವು ಅವರ ಹಾವುಗಳನ್ನು ನುಂಗಿ ಈಗ ಧೈರ್ಯವಾಗಿ ನಿಂತಿದೆ. ಪ್ರೈಸ್ ದಿ ಲಾರ್ಡ್. ಇದೋ 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 ಇಸ್ರಾಯೇಲ್ ಜನರು ಈ ಯೋರ್ದಾನ್ ಅಥವಾ ಈ ಕೆಂಪು ಸಮುದ್ರದ ಮುಂದೆಗಡೆ ಹೋಗಿ ನಿಲ್ಲುವಾಗ ಇವರ ಒಳಗಡೆ ಒಂದು ಭಯ, ಎಲ್ಲಿ ಈ ಸಮುದ್ರ ನಮ್ಮನ್ನು ನುಂಗು ಬಿಡುತ್ತೋ, ಎಲ್ಲಿ ಈ ಸಮುದ್ರ ನಮ್ಮನ್ನ ಮಣ್ಣು ಮಾಡಿ ಮುಚ್ಚಿಬಿಡುತ್ತದೋ ಅಂತೇಳಿ. ಆದ್ರೆ ಮೋಶೆಗೆ ಮಾತ್ರ ಒಂದು ಧೈರ್ಯ, ಇಲ್ಲ ಇಲ್ಲ, ನನ್ನ ಕೈಲಿರುವಂತ ಕೋಲು ಅದು ನಮ್ಮನ್ನು ನುಂಗುವಂತ ಕೋಲಲ್ಲ, ನಮಗೆ ಎದುರಾಗಿ ಬರುವಂತಹ, ನಮ್ಮ ಪ್ರಯಾಣಕ್ಕೆ ಎದುರಾಗಿ ಬರುವಂತಹ, ನಮ್ಮ ಜೀವಿತಕ್ಕೆ ಎದುರಾಗಿ ಬರುವಂತಹ ಎಲ್ಲ ಶತ್ರುವನ್ನು ನೀಗಿ ಬಿಡುವುದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇವರುಗಳೆಲ್ಲ ಇಸ್ರಾಯೇಲ್ ಜನರು ನೆನೆಸ್ಕೊಂಡ್ರು, ಈ ಸಮುದ್ರ ನಮ್ಮನ್ನ ನುಂಗಿ ಬಿಡುತ್ತೆ. ಬಟ್ ಮೋಶೆ ಗೊತ್ತಿತ್ತು, ನಮ್ಮ ಹತ್ರ ಇರುವಂತ ಅಭಿಷೇಕ ಕೃಪೆ ಆ ಕೋಲು ನಮ್ಮನ್ನ ನುಂಗುವಂತದಲ್ಲ, ನಮಗೆ ಎದುರಾಳಿ ಆಗಿರುವಂತ ಆ ಶತ್ರುವನ್ನ ನುಂಗಿ ಅದನ್ನ ಮುಚ್ಚಿ ಬಿಡುವಂತದು. ದೇವ್ರು ಮೋಶೆಗೆ ಹೇಳ್ತಾರ, ಮೋಶೆ ನಿನ್ನ ಕೈಯಲ್ಲಿರುವಂತ ಅಧಿಕಾರದ ಕೋಲನ್ನ ತೆಗೆದು ಸಮುದ್ರದ ಮುಂದಗಡೆ ಚಾಚು. ಹಲ್ಲೆಲೂಯಾ. ಸಮುದ್ರದ ಮುಂದಗಡೆ ಚಾಚು. ಚಾಚಿದ ತಕ್ಷಣ ಸಮುದ್ರ ಎರಡು ಭಾಗ. ಹಲ್ಲೆಲೂಯಾ. ಸಮುದ್ರ ಎರಡು ಭಾಗ. ಇಸ್ರಾಯೇಲ್ ಜನರು ನೆನೆಸ್ಕೊಂಡ್ರು, ಇದು ಬಾಯಿ ಬಿಟ್ಟಿದೆ, ಇದ್ರ ಒಳಗಡೆ ಹೋದ್ರೆ ನಮ್ಮನ್ನ ನುಂಗಿ ಬಿಡ್ತದೆ. ಬಟ್ ಇಲ್ಲ ಇಲ್ಲ, ಯಾವ ಸಮುದ್ರ ಇಸ್ರಾಯೇಲ್ ಜನರನ್ನು ನುಂಗಲಿಕ್ಕಾಗಿ ಬಂತು, ಆ ಬಾಯನ್ನೇ ನನ್ನ ದೇವರು ಇಸ್ರಾಯೇಲ್ ಜನರಿಗೆ ದಾರಿಯಾಗಿ ಮಾಡಿಕೊಟ್ಟನು, ಮಾರ್ಗವಾಗಿ ಮಾಡಿಕೊಟ್ಟನು. ಪ್ರಯಾಣಕ್ಕೆ ಅವನು ಅದನ್ನು ಅನುಕೂಲವಾಗಿ ಮಾಡಿಕೊಟ್ಟನು ಎಂಬುದಾಗಿ ನೋಡಲಿಕ್ಕೆ ಸಾಧ್ಯ.
ಇವರು ಇಸ್ರೇಲ್ ಜನರ ಹೆಸರು ಈ ಸಮುದ್ರ ಬಾಯಿ ಬಿಟ್ಟಿದೆ ನಮ್ಮ ನುಂಗ್ಬಿಟ್ಟಿದೆ ಅಂತ ಒಳಗಡೆ ಹೋದ್ರು ನುಂಗ್ತಾ ಇಲ್ಲ, ಆರಾಮಾಗಿ ಹೋಗಿ ದಡಕ್ ಸೇರ್ತಾ ಇದಾರೆ. ಸ್ವಲ್ಪ ಹೊತ್ತು ಹೋದ್ಮೇಲೆ ಫರೋಹನನ ಸೈನ್ಯವು ಶಕ್ತಿಯು ಇವ್ರನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇದೆ. ಈ ಐಗುಪ್ತ ದೇಶದಲ್ಲಿದ್ದಂತ ವಿಧ್ವಂಸರ ಕೋಲ್ ತೆಗೆದುಕೊಂಡು ಸಮುದ್ರ ಎಡಭಾಗ ಮಾಡೋದಲ್ಲ, ಮೋಶೆಯ ಕೈಯಲ್ಲಿರುವಂತ ಕೋಲನ್ನ ತೆಗೆದು ಎರಡು ಭಾಗ ಮಾಡಿರುವಂಥದ್ದು. ಈಗ ಈ ಮೋಶೆಯ ಕೈಯಲ್ಲಿರುವಂತ ಕೋಲ್ ಯಾರನ್ನು ನುಂಗಿದ್ದು? ಯಾರ ಶಕ್ತಿಯನ್ನು ನುಂಗಿದ್ದು? ಯಾರ ಬಲವನ್ನು ನುಂಗಿದ್ದು? ಯಾರ ಪ್ರಭಾವವನ್ನು ನುಂಗಿದ್ದು? ಹಂಗಂದ ಮೇಲೆ ಇದು ಇಸ್ರಾಯೇಲ್ ಜನರಿಗೆ ತೊಂದರೆ ಕೊಡೋದಲ್ಲ, ಇದು ಈ ಶತ್ರುಗಳಿಗೆ ತೊಂದರೆ ಕೊಡುವಂಥದ್ದು. ಈ ಶತ್ರುಗಳು ಅರ್ಧ ದಾರಿಲಿ ಬಂದಿದ ತಕ್ಷಣವೇ ಆ ಸಮುದ್ರದ ಬಾಯಿ ಕ್ಲೋಸ್ ಆಗ್ತಾ ಇದೆ, ಮುಚ್ಚಲ್ಪಡ್ತಾ ಇದೆ, ಮುಚ್ಕೊಳ್ತಾ ಇದೆ. ಆ ಬಾಯಿ, ಆ ಸಮುದ್ರ ಇಸ್ರಾಯೇಲ್ ಜನರನ್ನ ನುಂಗಾಗಿ ಬಿಡ್ತು. ನುಂಗಿ ಹಾಕಿದ ಮೇಲೆ ದೇವರು ಹೇಳ್ತಾ ಇದ್ದಾರೆ, ಇಂದು ಕಾಣುವ ಐಗುಪ್ತರನ್ನ, ಇವತ್ತು ನೋಡ್ತಾ ಇರುವ ಹೋರಾಟವನ್ನ, ಇವತ್ತು ನೋಡ್ತಾ ಇರುವಂತ ಈ ಸಮಸ್ಯೆಯನ್ನ, ಇವತ್ತು ನೋಡ್ತಾ ಇರುವಂತ ಈ ರೋಗವನ್ನ, ಇವತ್ತು ನೋಡ್ತಾ ಇರುವಂತ ಈ ಕಟ್ಟುಗಳನ್ನ ಈಗ ಎಂದಿಗೂ ನೀವು ನೋಡಲ್ಲ. ಬಿಡುಗಡೆ ಆಗುತ್ತೆ, ಮತ್ತೆ ಬಂದು ಹಿಡಿಯುತ್ತೆ, ಬಿಡುಗಡೆ ಆಗುತ್ತೆ, ಮತ್ತೆ ಬಂದು ಮತ್ಕೊಳ್ತದೆ. ಏನೋ ಬಿಡುಗಡೆ ಆದಂಗೆ ಆಗುತ್ತೆ, ಚರ್ಚಿಗೆ ಬಂದರೆ ಮತ್ತೆ 2-3 ದಿನ ಹೋದ್ಮೇಲೆ ಮತ್ತೆ ಏನೋ ಅದೇ ಸಮಸ್ಯೆ, ಅದೇ ಹೋರಾಟ, ಅದೇ ಕಟ್ಟು, ಅದೇ 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 ಅದೇ. ಇವತ್ತು ದೇವರ ಶಕ್ತಿ ಅವುಗಳೆಲ್ಲವನ್ನ ಇವತ್ತು ಪರಿಪೂರ್ಣವಾಗಿ ನುಂಗ್ಲಿಕ್ಕಾಗಿ ಹೋಗ್ತಾ ಇದೆ. ನಂಬ್ತೀರಾ? ನನ್ನ ಕೈ ಬೆಂಕಿಯಾಗಿ ಮಾರ್ಪಟ್ಟಿದೆ, ನನ್ನ ಕೈ ಬೆಂಕಿಯಾಗಿ ಮಾರ್ಪಟ್ಟಿದೆ. ಯಾರ ತಲೆ ಮೇಲೆ ಕೈ ಇಡ್ತೀನೋ ಅವ್ರು ನಿಲ್ಲಕ್ಕಾಗಲ್ಲ. ಯಾಕಂದ್ರೆ ಅವನ ಬೆಂಕಿ ಶಕ್ತಿಯಾಗಿ ಪ್ರಕಟವಾಗಿದೆ, ಅವನ ಶಕ್ತಿಯಲ್ಲಿ ಬೆಂಕಿಯಾಗಿ ಪ್ರಕಟವಾಗಿದೆ. ಇವತ್ತು ನಿನ್ನನ್ನ ಹಿಡಿದು ಕಟ್ಟಿ, ನಿನ್ನನ್ನು ಹಿಂಸೆ ಪಡಿಸಿ, ಮುಂದಕ್ಕೂ ಹಿಂದಕ್ಕೂ ಹೋಗ್ಲಿಕ್ಕೆ ಬಿಡದೆ ಅನೇಕ ರೋಗ ಸಮಸ್ಯೆ, ಬಲಹೀನತೆ, ಹೋರಾಟಗಳು ತಂದಾಕಿರುವಂತದನ್ನ ಇವತ್ತು ಈ ಶಕ್ತಿ ನುಂಗುವುದಕ್ಕಾಗಿ ಹೋಗ್ತಾ ಇದೆ. Jesus. Oh, Rabba Shapa Tata Bari, come on. Praise the Lord. Praise the Lord. ಆಲ್ರೆಡಿ ದೇವರು ನಿಮ್ಮ ಒಳಗಡೆ ಅಭಿಷೇಕ ಎಂಬುದಾಗಿ ಹೇಳುವಂತ ಅಧಿಕಾರದ ಕೋಲನ್ನ ಇಟ್ಟು ಬಿಟ್ಟಿದ್ದಾನೆ. ನೀವೇನ್ ಮಾಡ್ಬೇಕಿಟ್ಟದನ್ನ? ತೆಗಿಬೇಕ, ಎತ್ತಬೇಕ, ಇಡಿಬೇಕ, ಹಾಕು, ಉಪಯೋಗಿಸು. ಅವಾಗ ಎತ್ತು ಯಾವುಗಳನ್ನ ನಿನಗೆ ಎದುರಾಳಿಯಾಗಿ, ನಿನಗೆ ವಿರೋಧವಾಗಿ, ನಿನಗೆ ಎದುರಾಗಿ ಬಂದು ಅವಾಗ ಪೀಡಿಸ್ತಾ ಇರುವಂತ ಕಾರ್ಯಗಳನ್ನ ಇವತ್ತು ನಿನ್ನ ಮೂಲಕವಾಗಿ ಅವುಗಳನ್ನ ನುಗ್ಗುವುದಕ್ಕಾಗಿ ಅದು ಚಿಗುರೊಡಲಿ. ಆರೋನನ ಕೋಲು ಚಿಗುರು ಒಡೆದ ಹಾಗೆ ಇವರ ಒಳಗಡೆ ಇರುವ ಶಕ್ತಿ, ಇವರ ಒಳಗಡೆ ಇರುವ ಆ ಕೃಪೆ ಚಿಗುರು ಒಡೆದೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ದೇವ್ರು ಹೇಳ್ತಾ ಇದಾರೆ, ನಿನ್ನ ಒಳಗಡೆ ಆಲ್ರೆಡಿ ನಾನು ಅಧಿಕಾರದ ಕೋಲು ಇಟ್ಬಿಟ್ಟಿದ್ದೀನಿ. ಅದೆಲ್ಲಿದೆ? ಒಳಗಡೆ ಇದೆ. ನೀನೇನ್ ಮಾಡ್ಬೇಕು? ಎತ್ತಬೇಕು. ಹೆಂಗೆ? ಒಳಗಡೆ ಇದೆ. ಹಲೋ, ಒಳಗಡೆ ಇದೆ, ಎತ್ತಬೇಕು. ಹೆಂಗೆತ್ತೀಯಾ? ಕೈ ಒಳಗಡೆ, ಬಾಯಿ ಒಳಗಡೆ ಕೈ ಬಿಡುತ್ತೀಯಾ? ಬಾಯಿ ಒಳಗಡೆ ಕೈ ಬಿಟ್ಟು ಎತ್ಬಿಟ್ಟು
ಈಗ ಈ ಜಾಗದಲ್ಲಿ ಡ್ರಾಗನ್ ಇದೆ, ಕತ್ತಿ ಇದೆ, ಬಾಕಿದೆ, ಇಟ್ಕೊಂಡಿದ್ದೀನಿ. ಎದುರಾಳಿ ಬಂದ ಹೊಡಿಬೇಕು, ನಾನು ಸೈಲೆಂಟ್ ಆಗಿ ಇದ್ದೀನಿ. ಮತ್ತೆ ಮೇಲೆ ಫೈಟ್ ಮಾಡ್ಲಿಕ್ಕೆ ಬರ್ತದೆ. ನಾನು ಏನ್ ಮಾಡ್ತೀನಿ, ಎಲ್ಲಿ ಡ್ರಾಗನ್ ಇಟ್ಟಿದ್ದೀನಿ ಟಕ್ಕಂತ ತೆಗಿತೀನಿ. ಏನ್ ಮಾಡ್ತೀನಿ, ಆ ಕರಿತೀನಲ್ಲ ಹಾಕ್ತೀನಿ. ಓಕೆ. ಈಗ ದೇವರು ನಿಮ್ಮ ಒಳಗಡೆ ಆ ಅಧಿಕಾರದ ಅಭಿಷೇಕದ ಕೋಲು ಒಳಗಡೆ ಇಟ್ಟಿದ್ದಾನೆ. ಇವಾಗ ಇದನ್ನ ತೆಗಿಬೇಕಪ್ಪ, ಹೆಂಗ್ ತೆಗಿತೀರ? ಹಂಗೆ ಫೋನ್ ಸೈಲೆಂಟ್ ಮಾಡ್ರಿ, ಆಮೇಲೆ ಫೋನ್ ಸೈಲೆಂಟ್ ಮಾಡ್ರಿ, ಇಲ್ಲ ಸ್ವಿಚ್ ಆಫ್ ಮಾಡ್ರಿ. ಎರಡು ಬಂದಿಲ್ವಾ? ಆ ಕಡೆ ಈ ಕಡೆ 4 ಕಡೆ ಗೋಡೆ ಇದೆ. ಈ ಕಡೆ ಹೊಡಿಬೇಡ್ರಿ, 3 ಗೋಡೆ ಇದೆ. ಎತ್ತವಾಗಿರಿ, ಅವಾಗ ಸೈಲೆಂಟ್ ಆಗ್ತದ. ಹಲ್ಲೆಲೂಯಾ. ಮತ್ತೆ ನೀವು 2-3 ತಿಂಗಳಾದ್ರೂ ಕೂಡ ಮತ್ತೆ ಅದ್ರ ಬಾಯಿ ಓಪನ್ ಆಗಲ್ಲ. ಪ್ರೈಸ್ ದಿ ಲಾರ್ಡ್. ಈಗ ಒಳಗಡೆ ಇರುವಂತಹ ಅಭಿಷೇಕದ ಕೋಲು ಹೇಗ್ ತೆಗಿತೀರಿ? ನಾನು ಹೇಳ್ದ ಕತ್ತಿ ತೆಗಿಲಿಕ್ಕೆ ಎಲ್ಲಿಂದ ಏನ್ ಮಾಡ್ತೀನಿ, ಕೈ ತೆಗೆದ್ಬಿಟ್ಟು ಕೈಯಿಂದ ಏನ್ ಮಾಡ್ತೀನಿ, ಎತ್ಬಿಟ್ಟು ಹಾಕ್ಬಿಟ್ಟು ಮತ್ತೆ ಇಡ್ತೀನಿ. ಈಗ ಒಳಗಡೆ ನಿನ್ನ ಒಳಗಡೆ ಅಭಿಷೇಕದ ಅಧಿಕಾರದ ಕೋಲನ್ನ ದೇವರು ಇಟ್ಟಿದ್ದಾರೆ. ಅದನ್ನ ಹೇಗೆ ತೆಗೆಯೋದು? ತುಂಬಾ ಈಸಿ. ಅದನ್ನ ಹೇಗೆ ಗೊತ್ತಾ ಹೊರಗಡೆ ತೆಗೆಯೋದು? ನಿನ್ ಬಾಯಿಂದ. ಅರ್ಥ ಆಗಿಲ್ಲ? ಹೆಂಗ್ ಹೇಳ್ತೀರಪ್ಪ ಶ್ರೇ? ಹೊರಗಿಂದ ಒಳಗಡೆ ಹೋಗುವಂಥದ್ದು ಮನುಷ್ಯನನ್ನು ಹೊಲಸು ಮಾಡಲ್ಲ. ಒಳಗಿಂದ ಹೊರಗೆ ಹೆಂಗ್ ಬರೋದು? ಹೆಂಗ್ ಹೊರಗಡೆ ಬರ್ತದೆ? ಈಗ ನಾನು ವಾಕ್ಯ ನಿಮ್ಗೆ ಕ್ಲೀನ್ ಆಗಿ ಹೇಳಿದೆ. ಹೊರಗಿನಿಂದ ಒಳಗೆ ಹೋಗುವಂಥದ್ದು ಮನುಷ್ಯನನ್ನ ಹೊಲಸು ಮಾಡಲ್ಲ, ಕೊಲೆ ಮಾಡಲ್ಲ. ಆದ್ರೆ ಒಳಗಿಂದ ಹೊರಗೆ ಬರುವಂಥದ್ದೇ ಅಂದ್ರೆ ಹೊರಗಡೆ ಬರುತ್ತೆ ಅಂತ ಅರ್ಥ. ಹೊರಗಡೆ ಅರ್ಥ ಆಗ್ತಾ ಇದೆಯಾ? ಅದು ಹೊರಗಡೆ ಬಂದ್ರೆ ಹೆಂಗ್ ಬರ್ಬೇಕು? ಬಾಯಿಂದಾನೆ ಬರ್ಬೇಕು. ಬಾಯಿ ಏನಾಗಿದೆ? ಬೆಂಕಿ ಆಗಿದೆ. ಇದು ಕಾಡನ್ನು ಅಂಟಿಸ್ಬೋದು, ಮನೆಗಳನ್ನು ಅಂಟಿಸ್ಬೋದು, ಕುಟುಂಬಗಳನ್ನು ಅಂಟಿಸ್ಬೋದು, ಬುಡಕ್ಕೂ ಬೆಂಕಿ ಹಾಕ್ಬೋದು, ಶತ್ರುವಿಗೂ ಬೆಂಕಿ ಹಾಕ್ಬೋದು. ಅರ್ಥ ಆಗ್ತಾ ಇದೆಯಾ? ಒಳಗಡೆ ದೇವರು ಇಟ್ಟಿದ್ದಾರೆ, ಅದನ್ನು ಹೊರಗಡೆ ತೆಗಿಬೇಕು. ಹೆಂಗೆ ತೆಗಿಯೋದು? ನಿನ್ನ ಬಾಯಿ. ಈಗ ಈ ಬಾಯಿಂದ ಹೊರಗಡೆ ತರಬೇಕಾದ್ರೆ ಬಾಯಿ ಹೆಂಗಿರ್ಬೇಕು? ಅನ್ಯ ಭಾಷೆ. ಪ್ರೈಸ್ ದಿ ಲಾರ್ಡ್. ಬಾಯಿ ಶುದ್ಧವಾಗಿರ್ಬೇಕು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನ ಅಂತರ್ಭಾಗದಲ್ಲಿ ನಡೆಯುವುದನ್ನು ನೋಡಿ ನಿನಗೆ ಪ್ರತಿಫಲವಾಗಿ ಜಯವನ್ನು ಕೊಡುವಂತ ದೇವರು. ಪ್ರೈಸ್ ದಿ ಲಾರ್ಡ್. ಅಂದ್ರೆ ನಿನ್ನ ಒಳಗಡೆ ಆಲ್ರೆಡಿ ದೇವರು ಅಧಿಕಾರದ ಕೋಲಿನ ಅಭಿಷೇಕವನ್ನ ಇಟ್ಟಿದ್ದಾರೆ. ಅಂತರ್ಭಾಗದಲ್ಲಿ ನಡೆಯುವುದನ್ನ ನೋಡಿ ಹಲ್ಲೆಲೂಯಾ ಪ್ರತಿಫಲ ಕೊಡೋ ದೇವರು. ಅಂದ್ರೆ ದೇವರು ಒಳಗಡೆ ಅಧಿಕಾರವನ್ನ ಇಟ್ಟಿದ್ದಾನೆ, ಅಭಿಷೇಕವನ್ನ ಇಟ್ಟಿದ್ದಾನೆ. ನೀನೇನ್ ಮಾಡ್ಬೇಕು? ಅದನ್ನ ತೆಗೆದು ಉಪಯೋಗಿಸ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪೇತ್ರ ಈ ಅಪೊಸ್ತಲನು, ಈ ಅಭಿಷೇಕ್ತನು ಒಂದು ಸ್ಥಳಕ್ಕೆ ಹೋಗ್ತಾನೆ. ಅದು ಯಾವ ಸ್ಥಳ? ಅದು ಕೊರ್ನೇಲಿಯನ ಸ್ಥಳ. ಹಲ್ಲೆಲೂಯಾ. ಕೊರ್ನೇಲಿಯನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕತ್ತಿ ತಗೊಂಡು ಯೇಸುವ ನಂಬ್ರಿ ಅಂತ ಹೇಳಿಲ್ಲ. ಹಲ್ಲೆಲೂಯಾ. ಅಲ್ಲಿ ಪೇತ್ರನು ಹೋಗಿ ಜಸ್ಟ್ ಇಷ್ಟೇ ಬಾಯಿ ತೆರೆದು ಮಾತಾಡ್ದ. ಒಳಗಡೆ ಇರುವಂತ ಅಭಿಷೇಕ, ಒಳಗಡೆ ಇರುವಂತ ಯೇಸು, ಒಳಗಡೆ ಇರುವಂತ ಆಯುಧ, ಒಳಗಡೆ ಇರುವಂತ ಕತ್ತಿಯನ್ನ ಬಾಯಿಂದ ಹೊರಗಡೆ ಹಾಕ್ದ.
ಹೆಂಗಾಗ್ದ? ನೀವು ಶಿಲುಬೆಗೆ ಹಾಕಿದಂತ ಅದೇ ಯೇಸುವೆ ರಕ್ಷಕನಾಗಿದ್ದಾನೆ. ಅವನು ರಾಜಾದಿರಾಜನಾಗಿದ್ದಾನೆ. ಅವನು ಹೊತ್ತಂತ ಹೊರೆ ನಿಮ್ಮ ಹೊರೆ. ಅವನು ಬಲಿಯಾಗಿದ್ದು ನಿಮಗಾಗಿ, ಅವನ ದಂಡನೆ ಅನುಭವಿಸಿದ್ದು ನಿಮ್ಮ ದಂಡನೆ. ಅವನ ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ರೆ ನಿಮಗೆ ರಕ್ಷಣೆ. ಇಷ್ಟೇ ಹೇಳಿದ್ದು. ಅಲ್ಲಿ ಪರಿಶುದ್ಧ ಆತ್ಮನ ಬೆಂಕಿ ಭಯಂಕರವಾಗಿ ಇಳಿದು ಬಂತು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್. ಇವನು ಬಾಯಲ್ಲಿ ಮಾತಾಡ್ದ, ಜಸ್ಟ್ ಯೇಸು ಸ್ವಾಮಿ ಬಗ್ಗೆ ಮಾತಾಡ್ದ. ಹೇಗ್ ಸಾಯಿಸಿದ್ರೆ ಏನಕ್ಕೆ ಸತ್ತ ಅಷ್ಟೇ. ವಾಕ್ಯ ಹೇಳ್ತದೆ, ಅವನು ಮಾತಾಡಿದ ತಕ್ಷಣ ಪರಿಶುದ್ಧಾತ್ಮ ಇಳಿದು ಬಂದಂತೆ. ಅಲ್ಲಿ ಅನ್ಯರು ಇದ್ರು, ಯಹೂದ್ಯರು ಇದ್ರು, ಎಲ್ಲರೂ ಇದ್ರು. ಎಲ್ಲರ ಮೇಲೂ ಪರಿಶುದ್ಧಾತ್ಮ ಇಳಿದು ಬಂದನು. ಎಲ್ಲರ ಮೇಲೂ ಆ ಶಕ್ತಿ ಪ್ರಕಟವಾಯಿತು. ಎಲ್ಲರ ಮೇಲೂ ಆ ಕೃಪೆ ಪ್ರಕಟವಾಯಿತು. ಅಲ್ಲಿದ್ದಂತ ಶತ್ರುವಿನ ಕ್ರಿಯೆ ಸರ್ವನಾಶವಾಯಿತು. ದೇವರ ವಾಕ್ಯ ಹೇಳುತ್ತದೆ, ಯಾರ ಕೈಯಿಂದಲೂ ಬಿಡಿಸ್ಲಿಕ್ಕೆ ಆಗದಿರುವಂಥದ್ದು ಆ 3,000 ಜನರನ್ನ ಅವನ ಒಳಗಡೆ ಇದ್ದಂತ ಅಭಿಷೇಕದ ಕೋಲು ಅವನು ಚಾಚುವಾಗ, ಅವನು ಉಪಯೋಗಿಸುವಾಗ, ಅವನು ತೆಗೆದು ಹೊರಗಡೆ ಹಾಕುವಾಗ 3,000 ಜನ ರಕ್ಷಿಸಲ್ಪಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಎಲೀಷನಿಗೆ ಅಭಿಷೇಕ ಇದೆ. ಅದನ್ನು ಪ್ರಕಟಪಡಿಸೋದು ಹೇಗೆ? ಅದಕ್ಕೆ ಎಲೀಷ ಏನ್ ಮಾಡ್ತಾನೋ ಗೊತ್ತಾ? ಯೋರ್ದಾನ್ ಹೊಳೆಯ ಅಲ್ಲೇ ಮೇಲೆ ಪಕ್ಕದಲ್ಲಿರುವಂತ ಒಂದು ಸೌದೆಯ ತುಂಡನ ಕಡಿದು ಅವನ ಅಭಿಷೇಕದ ಕೈಯಲ್ಲಿ, ಅಧಿಕಾರದ ಕೈಯಲ್ಲಿ ಹಿಡಿದು ಅದು ಎಲ್ಲಿ ಬಿದ್ದೋಗಿತ್ತೋ ಆ ಹೊಳೆ ಎಲ್ಲಿ ಇವನ ಕೊಡಲಿ ನುಂಗಿ ಬಿಟ್ಟಿತ್ತೋ ಆ ಜಾಗದಲ್ಲಿ ಇವನ ಆ ಕೋಲನ್ನು ಹಾಕುವಾಗ, ಹಲೋ, ಅವನ ಕೈಯಿಂದ ಕೋಲನ್ನು ಹಾಕುವಾಗ ನುಂಗಿ ಬಿಟ್ಟಿದಂತ ಮುಳುಗಿ ಹೋದಂತ ಕೊಡಲಿ ಮೇಲ್ ಬರ್ತಾ ಇದೆ, ಮೇಲ್ ತೇಲ್ತಾ ಇದೆ. ಪೇಪರ್ ಬೆಂಡ್ ತೇಲುವಾಗೆ ಆ ಕಬ್ಬಿಣದ ಕೊಡಲಿ ತೇಲ್ತಾ ಇದೆ. ಸಾಧ್ಯನಾ? ಸಾಧ್ಯ ಇಲ್ಲ. ಆದ್ರೂ ಕೂಡ ಎಲೀಷನ ಒಳಗಡೆ ಇರುವಂತ ಆ ಅಭಿಷೇಕದ ಕೋಲಿಗೆ ಅಷ್ಟು ಪವರ್ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಶತ್ರು ನುಂಗಿ ಬಿಟ್ಟಿದಂತ ಅದನ್ನ ಮೇಲೆ ತಂದಿ ಈಗ ದೇವ್ರು ಹೇಳ್ತಿದಾರೆ, ಕೈಯಲ್ಲಿ ತಗೋ. ನೀನ್ ನೆನೆಸ್ದೆ ಇದು ಮುಳುಗೋಗಿದೆ, ಸಿಕ್ಕಲ್ಲ, ನುಂಗ್ಬಿಟ್ಟಿದೆ ಅಂತ. ಇಲ್ಲ ಇಲ್ಲ, ನಿನ್ನಲ್ಲಿರುವಂತ ಪವರ್ ಶತ್ರುವಿನ ಬಲವನ್ನು ನುಂಗಿ ಬಿಡುವಂಥದ್ದು. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ದೇವರು ಆಲ್ರೆಡಿ ನಿಮ್ಮ ಒಳಗಡೆ ಆ ಶಕ್ತಿ ಇಟ್ಟಿದ್ದಾನೆ, ಆ ಕೃಪೆ ಇಟ್ಟಿದ್ದಾನೆ, ಆ ಬಲ ಇಟ್ಟಿದ್ದಾನೆ. ನೀವದನ್ನು ತೆಗಿಬೇಕು, ನೀವದನ್ನು ಉಪಯೋಗಿಸಬೇಕು. ಜೀವವು ಮರಣವು ನಿನ್ನ ಬಾಯ ಒಳಗಡೆ. ಜೀವವಾಗಿ ತೆಗಿತೀಯೋ ಮರಣವಾಗಿ ತೆಗಿತೀಯೋ ಗೊತ್ತಿಲ್ಲ. ಎರಡು ದೇವರು ನಿನ್ನ ಕೈಯಲ್ಲಿ ಅಧಿಕಾರ ಕೊಟ್ಟಿದ್ದಾನ. ಆದ್ರೆ ನೀನು ತೆಗಿಬೇಕಾದ ರೀತಿನೆಲ್ಲ ಕೋಲ್ ತೆಗಿವಾಗ ನಡೆಯಬೇಕಾದ ಕಾರ್ಯಗಳು ನಡೆಯುತ್ತೆ, ನಡೆಯಬೇಕಾದ ಅದ್ಭುತಗಳು ನಡೆಯುತ್ತೆ, ಚಿಗುರು ಹೊಡೆಯುತ್ತೆ. ಹಲ್ಲೆಲೂಯಾ. ಚಿಗುರು ಹೊಡೆಯುತ್ತದೆ. ಅರ್ಥ ಏನು? ಅಷ್ಟೇ ಅಲ್ಲ, ಇನ್ನ ಪವರ್ ಬರ್ತದೆ ಅಂತ. ಅರ್ಥ ಆಗ್ತಾ ಇದೆಯಾ? ಆರೋನನ ಕೋಲಲ್ಲಿ ಎಂತ ಅದ್ಭುತಗಳು ನಡೆದಿಲ್ಲ. ಆದ್ರೂ ಕೂಡ ಕೆಲವು ವರ್ಷಗಳಾದ ನಂತರವಾಗಿ ದೇವರ ಸಮ್ಮುಖದಲ್ಲಿ, ದೇವರ ಮಂಜೂಷದ ಮುಂದಗಡೆ, ದೇವರ ಶಕ್ತಿಯ ಮುಂದಗಡೆ, ದೇವರ ಕೃಪೆಯ ಮುಂದಗಡೆ, ದೇವರ ಗುಡಾರದ ಒಳಗಡೆ ಆ ಆರೋನನ ಕೋಲ್ ಮತ್ತೆ ಚಿಗುರ್ತು. ಅಂದ್ರೆ ಏನು? ಶಕ್ತಿ ಇಷ್ಟಿಗೆ ಅಲ್ಲ, ಪವರ್ ಇಷ್ಟಿಗೆ ಅಲ್ಲ, ನನ್ನ ಕ್ರಿಯೆ ಇಷ್ಟಿಗೆ ಅಲ್ಲ, ಇನ್ನ ಬೆಳೆಯುತ್ತೆ, ಇನ್ನ ಡಬಲ್ ಆಗುತ್ತೆ, ಇನ್ನ ಅಧಿಕವಾಗುತ್ತೆ. ನಿನ್ನ ಮುಂದೆಗಡೆ ನಿಲ್ಲುವವನು ಯಾರೋ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಂಬ್ತಾ ಇದ್ದೀರಾ? ನಂಬ್ತಾ ಇದ್ದೀರಾ? ಯಾವ ಸಮಸ್ಯೆ ಹೋರಾಟದೊಂದಿಗೆ ನೀವು ಇಲ್ಲಿ ಬಂದಿದ್ದೀರೋ ಆ ಹೋರಾಟಗಳನ್ನ, ಆ ಸಮಸ್ಯೆಗಳನ್ನ ಇವತ್ತು ದೇವರ ಶಕ್ತಿ, ದೇವರ ಅಭಿಷೇಕದ ಶಕ್ತಿ, ದೇವರ ಮಹಿಮೆಯ ಶಕ್ತಿ ಅವುಗಳನ್ನು ನುಂಗುವುದಕ್ಕಾಗಿ ಹೋಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್.
ನಾನು ಇಲ್ಲಿ ಪ್ರಸಂಗ ಕಣ್ಣು ಮುಚ್ಚಿಕೊಂಡು ದೇವ್ರ ಆಲೋಚನೆ ಹೇಳ್ತಾ ಇರುವಾಗಲೇ ದೇವ್ರ ಆ ಸಿಸ್ಟರ್ ಮಕ್ಕ ತೋರಿಸ್ತಾ ಇದ್ದಾರೆ. ನಮ್ಮ ರತ್ನಮ್ಮ ಸಿಸ್ಟರ್ ಅವ್ರ ಮಕ್ಕ ದೇವ್ರು ತೋರಿಸ್ತಾ ಇದ್ದಾರೆ. ಅಂದ್ರೆ ಇವತ್ತು ದೇವ್ರ ಕೆಲವು ಕಾರ್ಯ ನಿಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕಾಗಿ ಹೋಗ್ತಾ ಇದಾರೆ. ಹಾಲೆಲೂಯ, ಹಾಲೆಲೂಯ. ನೀನು ಇಲ್ಲಿವರೆಗೂ ಕಣ್ಣೀರಾಗಿ ವೇದನೆ ಪಟ್ಟು ಗೋಳಾಡಿ ಈ ವಿಷಯದ ಮೇಲೆ ಬಿಡುಗಡೆಯಲ್ಲಿ ಹೊರಗಡೆ ಬರಕ್ಕಾಗಲ್ವಾ? ಇದು ಇಷ್ಟೇನಾ? ಇದು ಆಗಲ್ವಾ? ಇದು ಮುಗೀತಾ? ನನ್ನ ಕೈಲಿ ಆಗಲ್ಲ, ಇದು ಅವರೇ ಸರಿ ಹೋಗ್ಬೇಕಂತ ಹೇಳಿ ನೀನು ಪಡೆದಾಡ್ತಾ ಇರೋ ವಿಷಯಗಳ ಮೇಲೆ ಸ್ವರ್ಗೀಯ ದೇವರು ಇವತ್ತು ನಿನ್ನ ಮೇಲೆ ಅವನ ಕರವನ್ನಾಗೋದಕ್ಕಾಗಿ ಹೋಗ್ತಾ ಇದ್ದಾನೆ. ಅವನ ಶಕ್ತಿ ನಿನ್ನ ಮೇಲೆ ಪ್ರಕಟವಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಅವನ ಕೃಪೆ ನಿನ್ನ ಮೇಲೆ ಪ್ರಕಟವಾಗ್ಲಿಕ್ಕಾಗಿ ಹೋಗ್ತಾ ಇದೆ. ನೀನು ಒಪ್ಪಿಸಿಕೊಟ್ರೆ, ನೀನು ಒಪ್ಪಿಸಿಕೊಟ್ರೆ ದೇವರ ಆತ್ಮ ಆಲೋಚನೆ ಕೊಡ್ತಾ ಇರುವಾಗಲೇ ನಿನ್ನ ಹಿಂದುಗಡೆ ನಿನ್ನ ತಲೆ ಮೇಲೆ ಒಂದು ಸರ್ಪ ನಿಂತಿರೋದನ್ನು ಪರಿಶುದ್ಧಾತ್ಮ ತಿಳಿಯಪಡಿಸ್ತಾ ಇದ್ದಾರ. ದೇವರ ಆತ್ಮ ಅಶ್ಚಿಲ್ರ ಸುಮ್ಮನೆ ಮಾತಾಡಲ್ಲ. ಹೋ ರಾಪ ದಾಟ ಕಾಥಪ ರೀಕಮಾನ. ಇವತ್ತು ಆ ಶಕ್ತಿಯನ್ನ ನಿನ್ನ ಬದುಕನ್ನ ಇಸಿಕ್ಕಿ ನಿನ್ನ ಜೀವನವನ್ನ ನುಂಗಿ ನಿನ್ನ ಬದುಕನ್ನ ಹಾಳು ಮಾಡಿ ವೃತ್ತಿಯನ್ನ ಆಡ್ತಾ ಇರುವಂತ ವೃತ್ತಿಯನ್ನ ನಡೆಸ್ತಾ ಇರುವಂತ ಆ ಶಕ್ತಿಯ ಕ್ರಿಯೆ ಇವತ್ತು ಅಂತ್ಯವಾಗಲಿಕ್ಕಾಗಿ ಹೋಗ್ತಾ ಇದೆ. ಆ ಶಕ್ತಿಯನ್ನ ನನ್ನ ದೇವರ ಶಕ್ತಿ ಇವತ್ತು ನುಂಗ್ಲಿಕ್ಕಾಗಿ ಹೋಗ್ತಾ ಇದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ಬಂದ ಹಾಗೆ ಆ ಮಗಳಿಂದ್ರಿಗೆ ಹೋಗಲ್ಲ. ಹಲ್ಲೆಲೂಯಾ. ನಂಬಿಕೆ ಇದ್ರೆ ಎದ್ದು ಮುಂದೆಗಡೆ ಬಂದ್ರೆ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮನ್ನ ಹಿಡಿದು ನಿಮ್ಮ ಹಿಂದೆಗಡೆ ತಲೆ ಮೇಲೆ ನಿಂತು ನೃತ್ಯವನ್ನ ಆಡಿ ನಟಿಸ್ತಾ ಇರುವಂತಹ ಕ್ರಿಯೆ ಮಾಡ್ತಾ ಇರುವಂತಹ ಶಕ್ತಿ ಇವತ್ತು ಸ್ವರ್ಗದ ದೇವರು ಸಂಪೂರ್ಣವಾಗಿ ಲಯ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ನಂಬಿಕೆ ಇದ್ರೆ ಮಾತ್ರ. ಮಕ್ಕಳು ಸೈಡ್ಗಿರ್ಲಿ. Praise the Lord. Praise the Lord. Hallelujah. ಏನೆಲ್ಲ ಹೋರಾಟಗಳು, ಏನೆಲ್ಲ ಸಮಸ್ಯೆಗಳು, ಏನೆಲ್ಲ ಕ್ರಿಯೆಗಳು ಇಲ್ಲಿವರೆಗೂ ನೀವು ನೋಡಿದ್ರು, ಈ ಪ್ರಾರ್ಥನೆ ಆದಮೇಲೆ ನೀವು ಅದನ್ನು ನೋಡಲ್ಲ, ನೀವು ಅದು ಕಾಣಲ್ಲ. ನಂಬಿದ್ರೆ ಮಾತ್ರ ದೇವರ ಮಹಿಮೆ ನೀವು ಕಾಣ್ತೀರಾ. ಕೈಗಳ ಮೇಲೆ ಕೆತ್ತರಿ, ಹಿಂದೆಗಡೆ ಒಬ್ಬರು ನಿಂತ್ಕೊಳ್ರಿ. ಸರ್ವಶಕ್ತನಾದ ದೇವರೇ, ಈ ಮಗಳ ಹಿಂದೆಗಡೆ ಇದ್ದುಕೊಂಡು ಈ ಮಗಳ ಜೀವಿತವನ್ನ ಹಿಡಿದು ಈ ಮಗಳ ತಲೆಮಾರುಗಳನ್ನ ಹಿಡಿದು ವೃತ್ಯವನ್ನ ಆಡ್ತಾ ಇರುವಂತ ಆ ಸರ್ಪದ ಶಕ್ತಿ, ಆ ಸರ್ಪದ ಸ್ಪಿರಿಟ್ ಇವತ್ತು ಅಳಿಯಲ್ಪಡಬೇಕು. ನನ್ನ ದೇವರು ತೋರಿಸಿದ ಮೇಲೆ ನಿನ್ನ ಆಟ ನಡೆಯಲ್ಲ. ನನ್ನ ದೇವರು ತೋರಿಸಿದ ಮೇಲೆ ನಿನ್ನ ಕ್ರಿಯೆ ನಡೆಯಲ್ಲ. ನಮ್ಮ ದೇವರು ನೋಡಿಸಿದ ಮೇಲೆ ಇನ್ನು ನಿನ್ನ ಬಲ ಇಲ್ಲಿ ನಡೆಯಲ್ಲ. ಯೇಸುವಿನ ನಾಮದಲ್ಲಿ ಇಲ್ಲಿವರೆಗೂ ವಂಚೆ ಹಾಕಿಕೊಂಡು, ಇಲ್ಲಿವರೆಗೂ ಮರೆಯಾಗಿ, ಇಲ್ಲಿವರೆಗೂ ನಿನ್ನ ನಾಟಕ ಮಾಡಿ ಕಾರ್ಯ ಮಾಡಿದಲ್ಲ, ಈ ನಿನ್ನ ಕಾರ್ಯಗಳೆಲ್ಲ ಇವತ್ತು ಅಂತ್ಯ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಇವತ್ತು ಕೊನೆ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಇದು ನನ್ನ ದೇವರ ಶಕ್ತಿ, ನನ್ನ ದೇವರ ಶಕ್ತಿ, ನನ್ನ ದೇವರ ಶಕ್ತಿ, ನನ್ನ ದೇವರ ಶಕ್ತಿ. ನಿನಗೆ ಎದುರಾಗಿ ನಿಂತಿರುವ ಆ ಶಕ್ತಿಗಳಿಗೆ ವಿರೋಧವಾಗಿ ಪ್ರಕಟವಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಯೇಸುವಿನ ನಾಮದಲ್ಲಿ ದೇವರೇ, ನೀವು ತೋರಿಸಿದ್ರಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಆ ಸರ್ಪದ ಕ್ರಿಯೆ, ಆ ಸರ್ಪದ ಶಕ್ತಿ ಯೇಸುವಿನ ನಾಮದಲ್ಲಿ ಅಂತ್ಯವಾಗಲಿ. ಹಿಡಿಯಬೇಕಾದವ್ರು ಹಿಡಿದಾಯ್ತು, ಹಿಡಿಯಬೇಕಾದವ್ರು ಹಿಡಿದಾಯ್ತು. ನೀನ್ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ಇದನ್ನ ನೀನ್ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಮನೆಯಲ್ಲಿ, ವ್ಯಾಪಾರದಲ್ಲಿ, ತಲೆಮಾರುಗಳ ಮೇಲೆ, ಎಲ್ಲ ವಿಷಯಗಳ ಮೇಲೆ ನೀನಿದ್ದು ಆಳ್ವಿಕೆ ಮಾಡಿದ್ದು ಇವತ್ತಿಗೆ ಮುಕ್ತ.
ಇವತ್ತಿಗೆ ಕೊನೆ, ಇವತ್ತಿಗೆ ಅಂತ್ಯ. ನೀನು ಇವತ್ತು ಈಚೆ ಕಡೆ ಬರಬೇಕು. ಬುಡದ ಸಮೇತ ನೀನು ಈಚೆ ಕಡೆ ಬರಬೇಕು. ಬುಡದ ಸಮೇತ ನೀನು ಆಚೆ ಕಡೆ ಬರಬೇಕು. ಬುಡದ ಸಮೇತ ನೀನು ಹೊರಗಡೆ ಬರಬೇಕು. ಎಲ್ಲೆಲ್ಲಿ ಯಾವ ಯಾವ ಜಾಗದಲ್ಲಿ ನೀನು ವಾಸಸ್ಥಳ ಮಾಡ್ಕೊಂಡಿದ್ಯೋ ಆ ಸ್ಥಳಗಳ ಮೇಲೆ ನನ್ನ ದೇವರ ಶಕ್ತಿ ಇಳೀಲಿ. ಫರ್ಹಾನನ ಮುಂದಗಡೆ ಪ್ರಕಟವಾದ ದೈವ ಶಕ್ತಿ, ಫರ್ಹಾನನ ಮುಂದಗಡೆ ಪ್ರಕಟವಾಗಿ ಕ್ರಿಯೆ ಮಾಡಿದ ದೇವರ ಶಕ್ತಿ ಇದು ಇದು ನಿನ್ನ ಮುಂದಗಡೆ ಆ ನನ್ನ ದೇವರ ಶಕ್ತಿ ಪ್ರಕಟವಾಗ್ತಾ ಇದೆ. ಎಲ್ಲ ನುಂಗಿ ಬಿಡ್ತಾ ಇದೆ ನನ್ನ ದೇವರ ಶಕ್ತಿ. ನಿನ್ನ ಬಲ, ನಿನ್ನ ಕ್ರಿಯೆ, ನಿನ್ನ ಕಾರ್ಯ, ನಿನ್ನ ಬಲ, ನಿನ್ನ ದಬ್ಬಾಳಿಕೆ, ನಿನ್ನ ಎಲ್ಲವನ್ನ ನೋಡು. ನನ್ನ ದೇವರ ಶಕ್ತಿ ನುಂಗಿ ಬಿಡ್ತಾ ಇದೆ. ಹೋ ಹೋ ಹೋ, ಎಲ್ಲ ನುಂಗಿ ಬಿಡ್ತಾ ಇದೆ. ಮನೆಯಲ್ಲಿ, ಆ ವ್ಯಾಪಾರದ ಸ್ಥಳದಲ್ಲಿ, ಮಕ್ಕಳ ಭವಿಷ್ಯತ್ತಲ್ಲಿ. ಮಕ್ಕಳನ್ನ ಬಲವಾಗಿ ಹಿಡಿದಿದೆಯಲ್ಲ, ಮಕ್ಕಳನ್ನ ನೀನು ಬಲವಾಗಿ ಹಿಡಿದಿದೆಯಲ್ಲ, ಹೇ ಮಕ್ಕಳನ್ನ ನೀನು ಶಕ್ತವಾಗಿ ಹಿಡಿದಿದೆಯಲ್ಲ, ನಿನ್ನ ಶಕ್ತಿ ಮೇಲೆ ನನ್ನ ದೇವರ ಶಕ್ತಿ ಇಳೀಲಿ. ಆ ತಲೆಮಾರುಗಳ ಮೇಲೆ ನಮ್ಮ ದೇವರ ಶಕ್ತಿ ಇಳೀಲಿ. ಆ ತಲೆಮಾರುಗಳ ಮೇಲೆ ನಮ್ಮ ದೇವರ ಶಕ್ತಿ ಪ್ರಕಟವಾಗಲಿ. ಬಾವರಿಗೆ ಬಾ, 3 ಎಣಿಸ್ತೀನಿ. ನೀನು ಆಚೆ ಬಂದಿರ್ಬೇಕು. 1, 2, ಯೇಸುವಿನ ನಾಮದಲ್ಲಿ 3. ಬಾಚೆ ಬಾ, ಎಲ್ಲ ಎತ್ಕೊಂಡ್ ಬಾ, ಎಲ್ಲ ತಗೊಂಡ್ ಬಾ. ಯೇಸುವಿನ ನಾಮದಲ್ಲಿ ನಿನ್ನ ಬಲ, ನಿನ್ನ ಕ್ರಿಯೆ, ನಿನ್ನ ಕಾರ್ಯಗಳೆಲ್ಲವನ್ನ ಹಿಡಿದು ಯೇಸುವಿನ ನಾಮದಲ್ಲಿ ಪಾತಾಳದ ಒಳಗಡೆ ಕಟ್ಟಿಬಿಟ್ಟಿದ್ದೇನೆ. ಪಾತಾಳದ ಒಳಗಡೆ ಕಟ್ಟಿಬಿಟ್ಟಿದ್ದೇನೆ. ಬಿಡು ಶರೀರ, ಬಿಡು ತಲೆಮಾರುಗಳನ್ನ, ಬಿಡು ವ್ಯಾಪಾರ ಸ್ಥಳವನ್ನ, ಬಿಡು ಮನೇನ. ಹೈ, ಬಿಡು ಬಿಡು. ಮಹತ್ವವಾಗಿ ಬಿಡುಗಡೆ ನಡಿ, ನಡಿ, ನಡೀಲಿ. ದೇವರ ಬಿಡುಗಡೆ, ಮಹತ್ವ ಬಿಡುಗಡೆ ಆಗಲಿ. In the name of Jesus. ಎಲ್ಲ ಕಟ್ಟು ಹೊಡೆದಾಕಿದ್ದೀನಿ, ಎಲ್ಲ ಕಟ್ಟು ಹೊಡೆದಾಕ್ಬಿಟ್ಟಿದ್ದೀನಿ, ಎಲ್ಲ ಕಟ್ಟು ಹೊಡೆದು ಬಿಟ್ಟಿದ್ದೀನಿ. ನಿನಗೆ ಅಧಿಕಾರ ಇಲ್ಲ, ಇನ್ನು ನಿನ್ನ ಆಳ್ವಿಕೆ ನಡೆಯಲ್ಲ. ಬೇಡಿ, ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ಶಕ್ತಿ ಇಲ್ಲಿದೆ, ದೇವರ ಶಕ್ತಿ ಇಲ್ಲಿ ಪ್ರಕಟವಾಗಿದೆ. ಕೆಲವರ ಮೇಲೆ ಸ್ಪ್ರೆಡ್ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಕೆಲವರ ಮೇಲೆ ಸ್ಪ್ರೆಡ್ ಆಗುವಾಗ ನಿನ್ನ ಎದುರಾಳಿ ಆಗಿರೋ ಹೋರಾಟಗಳು, ರೋಗಗಳು, ಸಮಸ್ಯೆಗಳು, ಕಟ್ಟುಗಳು, ಬಂಧನಗಳನ್ನ ಈ ದೈವ ಶಕ್ತಿ ನುಂಗುವುದಕ್ಕಾಗಿ ಹೋಗ್ತಾ ಇದೆ. ರಾಬಾದ ಠಾಕಾತ ಭೂರಿ ಕಮ ಮಾತ ಠಾಕಾತಬ ರೀಖಮಾನ ಪ್ರೌಢ ಪ್ರಮಾಣ ಕಲ್ಮನ ಶಬ್ದವಾದಿಗಾರಗಸಿ. ದೇವರು ಕೆಲವೊಂದು ಮನೆಗಳನ್ನ ತೋರಿಸ್ತಾ ಇದ್ದಾರೆ. ಮನೆಗಳಲ್ಲಿ ಭಯಂಕರ ಹೋರಾಟಗಳಿಗೆ ಒಳಗಾಗಿರೋರು, ಮನೆ ಒಳಗಡೆ ತುಂಬಾ ಮನೆಯ ವಿಷಯದಲ್ಲಿ ಭಯಂಕರ ಸಮಸ್ಯೆಗಳ ಒಳಗಾಗಿರುವಂತವ್ರು, ಆ ಸಮಸ್ಯೆ, ಆ ಹೋರಾಟಗಳನ್ನ ಇವತ್ತು ದೈವ ಶಕ್ತಿ ಅವುಗಳನ್ನ ನುಂಗ್ಲಿಕ್ಕಾಗಿ ಹೋಗ್ತಾ ಇದೆ. ಓ ರಾಬಾದ ಡಗದಬ ರೀಖಮಾನ ಪ್ರೌಢ ಪ್ರಮಾಣ ದಗದಗ ಶಬ್ದವಾದಿಗಾರಗಸಿ ರೀಖಾ ಮಾನ ಪ್ರೌಢ ಪ್ರಮಾಣ ರಿಖಲ್ಮನ ದಗದಗ ಶಬ್ದವ. ತುಂಬಾ ಆಸಕ್ತಿಯಿಂದ ಕಾಯ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೆಯಲ್ಲಿ ಇದ್ದುಕೊಂಡು ಕ್ರಿಯೆ ಮಾಡ್ತಾ ಇರುವಂತ ಶಕ್ತಿ, ಮನೆ ಒಳಗಡೆ ಸಮಸ್ಯೆ ಉಂಟು ಮಾಡ್ತಾ ಇರುವಂತ ಶಕ್ತಿ ಇವತ್ತು ಕ್ಲಿಯರ್ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಇವತ್ತು ಕ್ಲಿಯರ್ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಹೋ ರಾಪಾತ ಠಾಕಾತ ರೀಖಮಾನ
ಪ್ರೌಢ ಪ್ರಮಾಣ ರಿಕಲ್ಮನ ಶಬ್ದವಾದಿಗಾರಗ ಸಿರಿಕಾಮಾನ. ಮನೆ ಒಳಗಡೆ ದೇವರು ಭಯಂಕರವಾದ ಶಕ್ತಿ ತೋರಿಸ್ತಾ ಇದ್ದಾರೆ. ಮನೆಯಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಮನೆಯಲ್ಲಿ ಮಲಗುವಾಗ ನಿದ್ರೆನೇ ಬರ್ತಾ ಇಲ್ಲ. ನಿದ್ದೆ ಮಾಡಿ ಸುಮಾರು ದಿನಗಳಾಯ್ತು. ಮರಣ ಮರಣ ಸಾವು ಮನೆ ಕೂಗ್ತಾ ಇದೆ, ಮನೆ ಕರೀತಾ ಇದೆ. ಮನೆ ಒಳಗಡೆ ಮರಣವನ್ನ ಸಾವು ಕರೀತಾ ಇದೆ ಅಂತ ಹೇಳಿ ದೇವರು ಮಾತಾಡ್ತಾ ಇದ್ದಾರೆ. ಊರಾಬ ಶಾಪ ದಾಟ ಗಾದಬು ರೀಕಮಾನ ಪ್ರೌಢ ಪ್ರಮಾಣ. ಓ ರಾಬ ಶಾಪ. ನಿಮ್ ಕನಸಿನಲ್ಲಿ ನರಸಿಂಹ ಎಂಬ ಹೇಳುವ ಶಕ್ತಿ, ಅದರ ತಲೆ ಮೇಲೆ ಸರ್ಪಗಳು 7-8 ತಲೆ ಇರುತ್ತ. ಸರ್ಪ ಕನಸಿನಲ್ಲಿ ಏನಾರು ಕಂಡ್ರ ನೋಡಿದ್ರ? ಯಾವಾಗ? 6-7 ತಿಂಗಳಲ್ಲಿ. ಏನ್ ಕಂಡ್ರಿ ಕನಸಲ್ಲಿ? ನೋಡಿದ್ದೀನಿ ಅಷ್ಟೇ. ನೋಡಿದ್ರ ಕನಸಲ್ಲಿ ಬಂತ? ಈಗ ದೇವ್ರು ಹೇಳಿದ್ರಲ್ಲ ಆ ಶಕ್ತಿ, ಈಗ ದೇವ್ರ ಹತ್ರ ಮಾತಾಡಿದ್ರಲ್ಲ ಆ ಶಕ್ತಿ ನಿಮ್ ಕನಸಲ್ಲಿ ಬಂದಿದ್ದ ನಮ್ಮ ಬಂದಿಲ್ಲ, ನಿಮ್ ಕನಸಲ್ಲಿ ಬಂತು. ಹಲ್ಲೆಲೂಯಾ. ಇವತ್ತು ಆ ಶಕ್ತಿಯನ್ನ, ನನ್ನ ದೇವರ ಶಕ್ತಿ ನುಂಗ್ಲಿಕ್ಕಾಗಿ ಹೋಗ್ತಾ ಇದ್ದ. ಓ ರಾಪಾದ ಡಾಗಾದಾಬ ರೀಕಮಾನ. ನಿಮ್ಮ ಕಣ್ಣಿನ ಒಳಗಡೆ ದೈವ ಶಕ್ತಿ ಇಳಿತಾ ಇದೆ. ರಬಾ ಶಬ್ದವಾದಿಗಾರಗಸಿ, ಕಣ್ಣಿನ ಒಳಗಿಂದ ಒಳಗಡೆ ಪ್ರವೇಶ ಮಾಡಿರುವಂತ ಶಕ್ತಿ. ಮುಂದರವಲ್ಲ ಸ್ವಾಮಿ, ನಿನ್ನ ಶಕ್ತಿಗೆ ವಿರೋಧವಾಗಿ ನನ್ನ ದೈವ ಶಕ್ತಿಯಲ್ಲಿ ಪ್ರಕಟವಾಗಿದೆ. ನಿನ್ನ ಆಟ ಇದಕ್ಕೆ ಮೇಲೆ ನಡೆಯಲ್ಲ, ನಿನ್ನ ಕ್ರಿಯೆ ಇದಕ್ಕೆ ಮೇಲೆ ನಡೆಯಲ್ಲ, ನಿನ್ನ ಕಾರ್ಯ ಇದಕ್ಕೆ ಮೇಲೆ ನಡೆಯಲ್ಲ. ಇದು ದೈವ ಶಕ್ತಿ ನಿನ್ನ ಒಳಗಡೆ ಬರ್ತಾ ಇದ್ದ. ಇನ್ನು ನಿಲ್ಲಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ನೀನು ಈ ಮಗನ್ ಬಿಡಬೇಕು, ಕುಟುಂಬ ಬಿಡಬೇಕು, ಈ ಮಗನ ಸಂಸಾರ ಬಿಡಬೇಕು, ಈ ಮಗನ ಮನೆ ಬಿಟ್ಟು ಈಚೆ ಕಡೆ ಬಾ. ಬಾ ಆಚೆ ಬಾ, ಆಚೆ ಬಾ. ಹೇಗೆ ಕಣ್ಣಿನ ಒಳಗಿದೆ, ನೀನ್ ಕಣ್ಣಿನಿಂದ ಒಳಗಡೆ ಹೋಗಿದ್ಯೋ ಹಾಗೆ ಕಣ್ಣಿನಿಂದ ಆಚೆ ಕಡೆ ಬರ್ಲಿಕ್ಕಾಗಿ ಹೋಗ್ತಾ ಇದೆಯಾ. ಬಾ ಆಚೆ ಬಾ. ಕಣ್ಣಿಂದ ಆಚೆ ಬರ್ತಾ ಇದ್ದ. ಹೋ ಬಾ ಬಾ ಆಚೆ ಬಾ, ಕಣ್ಣಿಂದ ಆಚೆ ಬಾ. ಬಾ ಕಣ್ಣಿಂದ ಆಚೆ ಬಾ. ಬಿಡೋ, ಎಲ್ಲ ಎತ್ಕೋ, ಎಲ್ಲ ಎತ್ಕೋ, ಎತ್ಕೋ. ಎಲ್ಲ ಎತ್ಕೋ, ಎಲ್ಲ ಎತ್ಕೋ, ಬೇಗ ಎತ್ಕೋ. ಏನೇನ್ ತಂದೋ, ಏನೇನ್ ತಗೊಂಡು ಬಂದೋ, ಏನೇನ್ ತಂದು ಒಳಗಡೆ ಹಾಕೊಂಡಿದ್ಯೋ, ಏನನ್ ತಗೊಂಡ್ಬಂದು ಒಳಗಡೆ ಹಾಕೊಂಡಿದ್ಯೋ, ಏ ದುರಾತ್ಮ, ನೀನ್ ಬರುವಾಗ ಏನೇನ್ ತಗೊಂಡ್ ಒಳಗಡೆ ಬಂದೋ ಎಲ್ಲ ಎತ್ಕೊಂಡು ಆಚೆ ಕಡೆ ಬಾ. ಎತ್ತೋ, ನೀನೇ ತಗೊಂಡು ಬಂದೆ, ನೀನೇ ಹಾಕಿದ್ಯಾ, ನೀನೇ ಕಟ್ಟಿದ್ಯಾ. ಏನೇನು ಕಟ್ಟಿದ್ಯೋ, ಏನೇನು ತಗೊಂಡು ಬಂದಿದ್ಯೋ ಎಲ್ಲ ಎತ್ಕೊಂಡು ಈ ಮಗನ ಆತ್ಮ ಪ್ರಾಣ ಶರೀರ ಜೀವಿತ ಎಂತಿ ಮಕ್ಕಳನ್ನ ಬಿಟ್ಟು ಪಾತಾಳದ ಒಳಗಡೆ ಹೋಗೋ. 3 ಎಣಿಸ್ತೀನಿ, ಎಲ್ಲ ಎತ್ಕೊಂಡು ಹೋಗಿರ್ಬೇಕ. ನಿನ್ ಬಲ ನನ್ನ ದೇವರ ಶಕ್ತಿ ನುಂಗಾಯ್ತು. 1 2 ಯೇಸುವಿನ ನಾಮದಲ್ಲಿ ಸಂಪೂರ್ಣ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಸಮಯ ಆಯ್ತಾ ಇದೆ, ಸಮಯ ಆಯ್ತಾ ಇದೆ. ಹಲ್ಲೆಲೂಯಾ. ಓ ರಾಬಾ ದಾಡ ರಾಬಾ ಬಾಬಾ ದಾಡ ಗಾದಬಾ. ಹಿಂದೆ ನಿಂತ್ಕೊ, ಯಾರಾದ್ರೂ ಇಬ್ರು ಬಂದು ಹಿಂದೆ ನಿಂತು ಇಟ್ಕೊಳ್ಳಿ. ಯೇಸಪ್ಪ. ಸಿಸ್ಟರ್ ಅಲ್ಲಿ ಒಬ್ರು, ಬ್ರದರ್ಸ್ ಅಲ್ಲಿ ಒಬ್ರು. ಏಸಪ್ಪ, ಎಲ್ಲಾರ ಕಣ್ಣುಗಳನ್ನು ಮುಚ್ಚಿ, ಎಲ್ಲಾರ ಯೇಸಪ್ಪ, ಕಣ್ಣುಗಳನ್ನು ಮುಚ್ಚಿ. ನಿಮ್ಮ ಶಕ್ತಿಯಲ್ಲಿ ಇಳಿಲಪ್ಪ, ನಿಮ್ಮ ಮಹಿಮೆಯಲ್ಲಿ ಇಳಿಲಪ್ಪ, ನಿಮ್ಮ ಕಾರ್ಯ ಇಲ್ಲಿ ಇಳಿಲಪ್ಪ. ಪ್ಲೀಸ್ ದೇವರೇ, ಪ್ಲೀಸ್ ಬಾ. ನಿಮ್ಮ ಶಕ್ತಿ ಇಲ್ಲಿ ಇಳೀಲಿ, ನಿಮ್ಮ ಬಲ ಇಲ್ಲಿ ಇಳೀಲಿ, ನಿಮ್ಮ ಮಹಿಮೆ ಇಲ್ಲಿ ಇಳೀಲಿ. ನನ್ನ ಯೇಸು ಇಲ್ಲಿ ಪ್ರಕಟವಾಗಲಿ. ಇವರುಗಳ ತಲೆ ಮೇಲೆ ಕೈ ಇಡುವಾಗ ಇಡೋದು ನಾನಲ್ಲ ದೇವ್ರ, ಈ ಕೈ ನಿಮ್ಮ ಕೈಯಾಗಿ ಮಾರ್ಪಡಲಿ. ಓ ರಾಬಾದ ಡಾಗಾದಬ. ಎಲ್ಲ ಕಣ್ಣುಗಳು ಮುಚ್ಚರಿ. ರಾಬಾದ ಡಾಗಾದಬ ರೀಕಮಾನ. ಎಲ್ಲರೂ ಯೇಸುವನ್ನು ಕರೀರಿ. ಅಪ್ಪ ನನ್ನ ಬಿಡುಗಡೆ ಮಾಡಿ ಎಂಬುದಾಗಿ ಎಲ್ಲರೂ ಕರೀರಿ. ಅಪ್ಪ ನನಗೆ ಅದ್ಭುತವನ್ನು ಮಾಡು ಸ್ವಾಮಿ, ನಂಬಿಕೆಯಿಂದ ಬಂದಿದ್ದೇನೆ ಕರ್ತನೆ. ದೇವರ ಎಲ್ಲರ ಕಣ್ಣುಗಳನ್ನು ಮುಚ್ಚಿ. ದೇವರ ಮಹಿಮೆ, ದೇವರ ಕರ ಇಲ್ಲಿ ಪ್ರಕಟವಾಗಲಿ. ಆಮೆನ್, ಆಮೆನ್, ಹಾಲೆಲೂಯಾ, ದೇವರ ಕರ ಇಲ್ಲಿ ಪ್ರಕಟವಾಗಲಿ. ಓ ರೀಬಲವೋ ರೀಕಮಾನ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವಿನ ನಾಮದಲ್ಲಿ. ಯೆಸ್ ಜೀಸಸ್. ಎಲ್ಲರ ಕಣ್ಣುಗಳನ್ನು ಮುಚ್ಚಿ, ಎಲ್ಲರ ಕಣ್ಣುಗಳನ್ನು ಮುಚ್ಚಿ. ಶಾಬಾದ ಡಾಗಾದಬ. ಆರಾಧನೆ, ರಾಬಾಬಾಬಾದ ಡಾಗಾದಬ ರೀಕಮಾನ. ದಗ 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 ಶಬ್ದವಾದಿಗಾರಗ ಸೇ. ಆರಾಧನೆ, ಎಲ್ಲ ಮಾಯಾಗಲಿ.